Hi everyone, welcome back to the channel. This is your Zen Life Science. In today's video, we're going to discuss about the cell theory. Cell theory ಬಗ್ಗೆ ಇವತ್ತು in detail ಆಗಿ discuss ಮಾಡ್ತಾ ಹೋಗೋಣ. Cell theory actually was proposed by two scientists. ಒಬ್ರು ಮ್ಯಾಥಿಸ್ ಶಿಡನ್, ಇನ್ನೊಬ್ರು ಥಿಯೋಡಾರ್ ಶ್ವಾನ್. ಮ್ಯಾಥಿಸ್ ಶಿಡನ್ 1838 ಅಲ್ಲಿ ಇವ್ರೇನ್ ಮಾಡ್ತಾರೆ, he studied ಆನ್ ವಾಟ್ ದ ಪ್ಲಾಂಟ್ಸ್. ಯಾಕೆ ಇವರು ಬೊಟಾನಿಸ್ಟ್ ಆಗಿದ್ದಾರೆ. ಸರ್ ಬೊಟಾನಿಸ್ಟ್ ಆಗಿರೋದ್ರಿಂದ ಹೀ ಸ್ಟಡಿಡ್ ವೇರಿಯಸ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್. ಓಕೆ, ಪ್ಲಾಂಟ್ಸ್ ಅಲ್ಲಿ ಬೇರೆ ಬೇರೆ ಪ್ಲಾಂಟ್ಸ್ ಪಾರ್ಟ್ಸ್ ಲೈಕ್ ರೂಟ್, ಲೀಫ್, ಫ್ರೂಟ್ಸ್ ಈ ಥರ ಮತ್ತೆ ಬೇರೆ ಬೇರೆ ಪ್ಲಾಂಟ್ಸ್, ಒಂದೇ ಥರ ಅಲ್ಲ. ಸೊ ಈ ಸ್ಟಡಿಡ್ ವೆರೈಟಿ ಆಫ್ ಪ್ಲಾಂಟ್ಸ್. ಫೈನಲಿ ಹೀ ಟೆಲ್ಸ್ ಏನಂತ ಹೇಳ್ತಾರೆ, he actually told that all the plants what ಏನಾಗಿದ್ದಾವೆ, they are composed of different kinds of cells. Plant body is made up of cell ಅಂತ ಹೇಳ್ತಿದ್ದಾರೆ. All the plants are composed of different kinds of cells ಅಂತ ಹೇಳಿದ್ದಾರೆ. ಈ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಲ್ಸ್ ಇಂದ ಡಿಫ್ರೆಂಟ್ ಟಿಶ್ಯೂಸ್ ಫಾರ್ಮೇಶನ್ ಆಗುತ್ತೆ. ಈ ಡಿಫ್ರೆಂಟ್ ಟಿಶ್ಯೂಸ್ ಎಲ್ಲ ಸೇರ್ಕೊಂಡು ಹೋಲ್ ಪ್ಲಾಂಟ್ ಏನ್ ಫಾರ್ಮೇಶನ್ ಆಗುತ್ತೆ, ಹೋಲ್ ಪ್ಲಾಂಟ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ಲಾಂಟ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅನ್ನೋದನ್ನ ಇವರು ನಮ್ಗೆ ಹೇಳ್ಕೊಟ್ರು. ಯಾರು? ಬೊಟಾನಿಸ್ಟ್ ಸರ್ ಮ್ಯಾಥಿಸ್ ಶಿಡನ್ ಅವರು. ಈಗ ಬರ್ತಾರೆ 1839 ಅಲ್ಲಿ ಫಿಸಿಷಿಯನ್ ಅಂಡ್ ಫಿಸಿಯಾಲಜಿಸ್ಟ್ ಅಂಡ್ ಝೂಯಾಲಜಿಸ್ಟ್ ಆಗಿರೋಂತಹ ಯಾರು? ಥಿಯೋಡಾರ್ ಶ್ವಾನ್. ಈ ಸರ್ ಏನ್ ಮಾಡ್ತಾರೆ, ನೀವು ಪ್ಲಾಂಟ್ ಅಲ್ಲಿ ಸ್ಟಡಿ ಮಾಡಿದೀರಾ, ನಾವು ಅನಿಮಲ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಹಿ ಎಕ್ಸ್ಟೆಂಡೆಡ್ ಸೆಲ್ ಥಿಯರಿ ಟು ದಿ ಅನಿಮಲ್ಸ್. ಅನಿಮಲ್ಸ್ಗೆ ಸೆಲ್ ಥಿಯರಿನ ಇವ್ರು ಎಕ್ಸ್ಟೆಂಡ್ ಮಾಡಿ ಹೇಳ್ತಾ ಹೋಗ್ತಾರೆ. ಸೆಲ್ ಥಿಯರಿ ಬಗ್ಗೆ ಇವ್ರು ಏನ್ ಹೇಳಿದ್ರು, ಇವರ ಕಾಂಟ್ರಿಬ್ಯೂಷನ್ಸ್ ಏನು ಸೆಲ್ ಥಿಯರಿಗೆ ಅನ್ನೋದಕ್ಕಿಂತ ಮುಂಚೆ ಅದರ್ ದ್ಯಾನ್ ಸೆಲ್ ಥಿಯರಿ ಏನೇನ್ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ ಅಂತ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡಿ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನೀವು ಎಲ್ಲಾದ್ರೂ ಸರ್ಚ್ ಮಾಡಿ ಸೆಲ್ ಥಿಯರಿ ಬಗ್ಗೆ, ಅವರು ಅನಿಮಲ್ ಬಗ್ಗೆ ಸ್ಟಡಿ ಮಾಡಿದ್ದಾರೆ, ಅವ್ರ ಪಾಸ್ಟುಲೇಟ್ಸ್ ಹೇಳ್ತಾರೆ ಬಿಟ್ರೆ ಅವರ ಅದರ್ ಡಿಸ್ಕವರೀಸ್ ಎಲ್ಲ ಇದೆಯಲ್ಲ, ಇಷ್ಟು ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಇನ್ಫಾರ್ಮೇಶನ್ ನಿಮ್ಗೆ ಯಾರು ಯಾವುದೇ ಬುಕ್ಕಲ್ಲಿ ಈಸಿಯಾಗಿ ಸಿಗೋದಿಲ್ಲ. ಸೊ ಪ್ಲೀಸ್ ಬಿ ನೋಟೆಡ್ ದೀಸ್ ಪಾಯಿಂಟ್ಸ್, ಮೋಸ್ಟ್ ಇಂಪಾರ್ಟೆಂಟ್. ಇವು ಆಬ್ಜೆಕ್ಟಿವ್ ಟೈಪ್ಸ್ಗೂ ಬರ್ತವೆ, ಎಕ್ಸ್ಪ್ಲನೇಷನ್ ಟೈಪ್ಗೂ ಬರ್ತವೆ. ಸೊ ಆ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲವೂ ಕೂಡ ನಾನು ಕಾಂಟ್ರಿಬ್ಯೂಷನ್ಸ್ ಒಂದ್ ಕಡೆ ನಿಮ್ಗೆ ನೋಟ್ ಮಾಡಿ ಕೊಡ್ತಾ ಇದ್ದೀನಿ, ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಈಸಿ ಆಗಲಿ ಅಂತ. ಓಕೆ, ಸೊ ಇದರಲ್ಲಿ ಫಸ್ಟ್ ಕಾಂಟ್ರಿಬ್ಯೂಷನ್ ಏನು? ಫಸ್ಟ್ ಕಾಂಟ್ರಿಬ್ಯೂಷನ್ ಇದೆ ಏನು? ಹಿ ಡಿಸ್ಕವರ್ಡ್, ಯಾರು? ಥಿಯೋಡಾರ್ ಶ್ವಾನ್ ಅವ್ರದ್ದು ನಾವು ಹೇಳ್ತಿರೋ ಅಂಥದ್ದು. ಹಿ ಡಿಸ್ಕವರ್ಡ್ ಶ್ವಾನ್ ಸೆಲ್ಸ್. ಎಲ್ಲಿ ಬರುತ್ತಪ್ಪ ಈ ಶ್ವಾನ್ ಸೆಲ್ಸ್ ಅಂದ್ರೆ, ಲುಕ್ ಹಿಯರ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್ಗೆ ಬಂದ್ರೆ ನ್ಯೂರಾನ್ಸ್ ಇದೆ. ನ್ಯೂರಾನ್ಸ್ ಅಲ್ಲಿ ಈ ತರ ಒಂದು ನೋಡಿ ಈ ಸ್ಟ್ರಕ್ಚರ್ ಇದೆ ಅಲ್ವಾ, ದಿ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಕ್ಸಾನ್ ಅಂತ ಕರಿತೀವಿ. ಆಕ್ಸಾನ್, ಆಕ್ಸಾನ್ ಮೇಲೆ ಒಂದು ಪ್ರೊಟೆಕ್ಟಿಂಗ್ ಕವರಿಂಗ್ ಇದೆ. ದ ಕವರಿಂಗ್ ಈಸ್ ಶ್ವಾನ್ ಸೆಲ್ಸ್ ಅಂತ ಕರಿತೀವಿ. ಈ ಶ್ವಾನ್ ಸೆಲ್ಸ್ ಕಾನ್ಸೆಂಟ್ರಿಕ್ ಆಗಿ ಅರೇಂಜ್ ಆಗಿ ಗ್ರೋ ಆಗಿ ಫೈನಲ್ in the final it forms what? myelin sheath. myelin sheath ನ ಫಾರ್ಮೇಶನ್ ಮಾಡುತ್ತೆ. ಯಾವ್ದ್ರ ಮೇಲೆ? ಆಕ್ಸಾನ್ ಮೇಲೆ. ಓಕೆ, ದಿಸ್ ಆಕ್ಸಾನ್ ಮೇಲೆ ಮಾಡಿರುವಂತ ಈ ಮೈಲಿನ್ ಶೀತ್ ಕೆಲಸ ಏನು ಅಂದ್ರೆ ಇನ್ಸುಲೇಷನ್. ಅಂದ್ರೆ ಸೆನ್ಸರಿ ಇಂಪಲ್ಸ್ ಫಾಸ್ಟ್ ಆಗಿ ಟ್ರಾನ್ಸ್ಮಿಷನ್ ಆಗಬೇಕು, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಶ್ವಾನ್ ಸೆಲ್ಸ್. ಇದು ಯಾರ ಕಾಂಟ್ರಿಬ್ಯೂಷನ್? ಥಿಯೋಡಾರ್ ಶ್ವಾನ್ ಅವರ ಕಾಂಟ್ರಿಬ್ಯೂಷನ್. ಇದು ನಿಮಗೆ ಗೊತ್ತಿತ್ತಾ? ನೋಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇನ್ನೊಂದು ಕಾಂಟ್ರಿಬ್ಯೂಷನ್ ಏನು ಇವ್ರು ಹೇಳ್ತಾರೆ, ಹಿ ಡಿಸ್ಕವರ್ಡ್ ಅಂಡ್ ಡಿಸ್ಕ್ರೈಬ್ ದ ಪೆಪ್ಸಿನ್. ಪೆಪ್ಸಿನ್ ಏನಿದೊಂದು? ಇದೊಂದು ಎಂಜೈಮ್. ಇದು ಎಲ್ಲಿ ಬರುತ್ತೆ? ಎಂಜೈಮ್ is a pepsin
ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಇದ್ರ ಕೆಲಸ ಏನು ಅಂತಂದ್ರೆ ಹೆಲ್ಪ್ಸ್ ಇನ್ ಪ್ರೋಟೀನ್ ಕೆಟಬಾಲಿಸಮ್, ಅಂದ್ರೆ ಬ್ರೇಕ್ ಡೌನ್ ಆಫ್ ದಿ ಪ್ರೋಟೀನ್. ಈಗ ನೀವು ಮೊಟ್ಟೆ ತಿಂತೀರಾ ಅಥವಾ ಮೀಟ್ ತಿಂತೀರಾ, ಯಾವುದೋ ಒಂದು ಸದ್ಯಕ್ಕೆ ತಿಂದ್ಕೊಂಡಿರಿ, ಒಟ್ಟು ಪ್ರೋಟೀನ್ ಸೋರ್ಸ್ನ ಬಾಡಿಗೆ ತಗೊಳ್ಳಿ. ನೀವು ತಗೊಂಡಿರೋದು ಯಾವುದು? ಮ್ಯಾಕ್ರೋ ಮಾಲಿಕ್ಯೂಲ್ ಬಾಡಿಗೆ ಈಸಿಯಾಗಿ ಅಬ್ಸಾರ್ಬ್ ಆಗಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು ಸಿಂಪ್ಲರ್ ಫಾರ್ಮ್, ದಟ್ಸ್ ಅ ಪಾಲಿಪೆಪ್ಟೈಡ್ ಮತ್ತೆ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಫಸ್ಟು ಈ ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡಿ ಪಾಲಿಪೆಪ್ಟೈಡ್ಸ್ ಆಗಿ ಕನ್ವರ್ಟ್ ಮಾಡೋ ಎನ್ಸೈಮ್, ದಟ್ಸ್ ಯಾವ ಎನ್ಸೈಮ್ ಇದು? ಪೆಪ್ಸಿನ್. ಈ ಪೆಪ್ಸಿನ್ ಫಸ್ಟ್ ಐಡೆಂಟಿಫೈ ಮಾಡಿ ಇದನ್ನ ಸ್ಟಡಿ ಮಾಡಿದವ್ರು ಯಾರು? ನಥಿಂಗ್ ಬಟ್ ನನ್ ಅದರ್ ದ್ಯಾನ್ ಥಿಯೋಡಾರ್ ಶ್ವಾನ್. ಇದು ಇವರ ಎರಡನೇ ಕಾಂಟ್ರಿಬ್ಯೂಷನ್. ಮೂರನೇ ಕಾಂಟ್ರಿಬ್ಯೂಷನ್ ಏನ್ ಹೇಳ್ತಿದ್ದಾರೆ ಸರ್ಜಿ ಇಲ್ಲೊಂದ್ಸರಿ ಅಬ್ಸರ್ವ್ ಮಾಡಿ. ಹಿ ಇಂಟ್ರೊಡ್ಯೂಸ್ ದ ಟರ್ಮ್ ಮೆಟಬಾಲಿಸಮ್. ಈಗ ತಾನೇ ಹೇಳ್ದೆ ನಾನು ಪ್ರೋಟೀನ್ ಮೆಟಬಾಲಿಸಮ್ ಅಂತ. ಈ ಮೆಟಬಾಲಿಸಮ್ ಅನ್ನೋ ವರ್ಡ್ ಕಂಡಿಡ್ದಿದ್ ಯಾರು? ನನ್ ಅದರ್ ದ್ಯಾನ್ ಥಿಯೋಡಾರ್ ಶ್ವಾನ್. ನೋಡಿ, 3 ಕಾಂಟ್ರಿಬ್ಯೂಷನ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಆಮೇಲೆ ಇಲ್ಲಿ ನೋಡಿ, ಈ ಬ್ರೆಡ್ ಎಲ್ಲ ತಿಂದಿದ್ದೀರಾ ಅಲ್ವಾ, ಕೇಕ್ ಎಲ್ಲ ತಿಂದಿದ್ದೀರಾ, ಯಾಕೆ ಅಷ್ಟೊಂದು ಸಾಫ್ಟಿ ಆಗಿರುತ್ತೆ ಅಂತಂದ್ರೆ ಬಿಕಾಸ್ ಆಫ್ ದ ಫರ್ಮೆಂಟೇಶನ್. ಓಕೆ, ಅದೇನ್ ಮಾಡಿರ್ತಾರೆ ಮುಂಚೆನೆ ಅದನ್ನ ಫರ್ಮೆಂಟ್ ಮಾಡಿರ್ತಾರೆ, ಅದು ಫರ್ಮೆಂಟೆಡ್ ಫುಡ್. ಯಾರು? ಥಿಯೋಡಾರ್ ಶ್ವಾನ್ ಫಸ್ಟ್ ಟೆಲ್ಸ್ ದಟ್ a living organism called yeast, okay, that involved in fermentation ಅಂತ ಇವ್ರು ಹೇಳಿದ್ರು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಫರ್ಮೆಂಟೇಶನ್ ಆಗ್ತಿದೆ ಫುಡ್, ಬಟ್ ಫರ್ಮೆಂಟೇಶನ್ ಆಗ್ಲಿಕ್ಕೆ ಕಾರಣ ಅಲ್ಲಿರೋ ಲೈಕ್ ಬೇರೆ ಯಾವುದೋ ಕೆಮಿಕಲ್ ಕಾಂಪೊನೆಂಟ್ ಇಂದ ಅಲ್ಲ, ಅಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ ಇದೆ ಈಸ್ಟ್ ಅಂತ, ಅದರಿಂದ ಏನಾಗ್ತಿದೆ ಫರ್ಮೆಂಟೇಶನ್ ಆಗ್ತಿದೆ ಅಂತ ಹೇಳಿದವರು ಫಸ್ಟ್ ಇವರೇ. ಬಟ್ ಇವ್ರು ನಮಗೆ ಎಕ್ಸ್ಪೆರಿಮೆಂಟಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಲಿಲ್ಲ. ಇದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ ಯಾರು? ಎಸ್, ಅವರ್ ಬೆಸ್ಟ್ ಟೀಚರ್ ಈಸ್ ಲೂಯಿಸ್ ಪ್ಯಾಸ್ಚರ್. ಲೂಯಿಸ್ ಪ್ಯಾಸ್ಚರ್ ಏನ್ ಮಾಡ್ತಾರೆ? ಲೇಟರ್ ಡೆಮಾನ್ಸ್ಟ್ರೇಟೆಡ್ ದ ಫರ್ಮೆಂಟೇಶನ್ ಪ್ರೋಸೆಸ್ನ ಎಕ್ಸ್ಪೆರಿಮೆಂಟಲಿ ಡೆಮಾನ್ಸ್ಟ್ರೇಟ್ ಮಾಡಿ ನಮ್ಗೆ ಇವರು ತೋರಿಸ್ತಾ ಹೋದ್ರು. ಓಕೆ, ಸೊ ದಿಸ್ ಇಸ್ ಅ 4th ಪಾಯಿಂಟ್. ಅಂಡ್ ನೌ ಈಸ್ ಅ 5th ಪಾಯಿಂಟ್. ಏನು ಈಗ ಚಾಪ್ಟರ್ ಓದ್ತಾ ಇದೀವಿ, ಯಾವುದು? ಸೆಲ್ ಥಿಯರಿ. ಸೊ ಥಿಯೋಡಾರ್ ಶ್ವಾನ್ ಈಸ್ ಅ co-founder of what? ಸೆಲ್ ಥಿಯರಿ. ಸೆಲ್ ಥಿಯರಿನೂ ಕೂಡ ಇವರು ಜೊತೆಗೆ ಯಾರ ಜೊತೆಗೆ? ಮ್ಯಾಥ್ಯೂ ಶಿಡನ್ ಜೊತೆಗೆ ಇವರು ನಮಗೆ ಸೆಲ್ ಥಿಯರಿನೂ ಕೂಡ ಕೊಟ್ರು. 5 ಏನು ಇವರ ಕಾಂಟ್ರಿಬ್ಯೂಷನ್ಸ್. ಇಷ್ಟೆಲ್ಲ ಕಾಂಟ್ರಿಬ್ಯೂಷನ್ಸ್ ನೋಡಿ, ಇಲ್ಲಿ ನ್ಯೂರೋ ಸೈನ್ಸ್ ಇದೆ, ಓಕೆ, ಇಲ್ಲಿ ಡೈಜೆಸ್ಟಿವ್ ರಿಲೇಟೆಡ್ ಆಗಿ ಇದೆ, ಫಿಸಿಯಾಲಜಿ ಇದೆ, ಮೆಟಬಾಲಿಸಮ್ ಇದೆ, ಓಕೆ, ಫರ್ಮೆಂಟೇಶನ್ ಬಗ್ಗೆ ಹೇಳಿದ್ದಾರೆ, ಇಷ್ಟೆಲ್ಲ ಹೇಳಿದ್ದಾರೆ. ಓಕೆ, ಬ್ರೋ ಆಕ್ಚುಲಿ ರಿಯಲಿ ಗ್ರೇಟ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಈಸ್ಟ್ ಇದೆ. ದಿಸ್ ಇಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ವಿಚ್ ಹೆಲ್ಪ್ಸ್ ಇನ್ ಫರ್ಮೆಂಟೇಶನ್ ಆಫ್ ಫುಡ್. ಇಲ್ಲಿ ಏನೋ ಬ್ರೆಡ್ ಕೇಕೋ ಮಾಡ್ಲಿಕ್ಕೆ ರೆಡಿ ಮಾಡಿಟ್ಟಿದ್ದಾರೆ, ಅವ್ರು ಮಾಡ್ಕೊಡ್ರೆ ಹಂಗೆ ಇಸ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಈಗ ಬನ್ನಿ ವಾಪಸ್ ಇಲ್ಲಿಗೆ ಸೆಲ್ ಥಿಯರಿಗೆ. ಓಕೆ, ಈಗ ಥಿಯೋಡಾರ್ ಶ್ವಾನ್ ಏನಂತ ಹೇಳಿದ್ರು? ಆಯ್ತಪ್ಪ, ನಾನು ಇಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡಿದ್ದೀನಿ, ನೀನು ಬಾಟ್ನಿ ಬಗ್ಗೆ ಸ್ಟಡಿ ಮಾಡ್ಬಿಟ್ಟು ಹೇಳಿದ್ಯಾ, ನಾನು ಝುವಾಲಜಿನ ಸ್ಟಡಿ ಮಾಡಿಬಿಟ್ಟು ಅನಿಮಲ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಸೊ ಥಿಯೋಡಾರ್ ಶ್ವಾನ್ now studied the different kinds of cells in animals body. ಬೇರೆ ಬೇರೆ ಅನಿಮಲ್ ಬಾಡಿನಲ್ಲೂ ಕೂಡ ಮತ್ತೆ ಹ್ಯೂಮನ್ ಬಾಡಿನಲ್ಲೂ ಕೂಡ ಇವ್ರು ಏನ್ ಮಾಡ್ತಾರೆ? ಬೇರೆ ಬೇರೆ ಸೆಲ್ಸ್ ನ ತಗೊಂಡು ಸ್ಟಡಿ ಮಾಡ್ತಾ ಹೋಗ್ತಾರೆ. ಇವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಏನಂದ್ರೆ ಅನಿಮಲ್ ಬಾಡಿ is composed of different kinds of cells. Okay, these different kinds of cells form different tissues. The different tissues form what? Total animal body. Animal body na
ಕಂಪ್ಲೀಟ್ ಆಗಿ ಫಾರ್ಮೇಶನ್ ಮಾಡುತ್ತೆ. ಹೀಗೆ ಅಂದ್ರೆ ಸಿಂಪಲ್ ಹೇಳಬೇಕು ಅಂದ್ರೆ ಅನಿಮಲ್ಸ್ ಬಾಡಿ ಮೇಡ್ ಅಪ್ ಆಫ್ ಸೆಲ್ಸ್ ಅನ್ನೋದನ್ನ ಇವರು ಹೇಳ್ತಾರೆ. ಓಕೆ, ಪ್ಲಾಂಟ್ ಬಾಡಿ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಹೇಳಿದವರು ಯಾರು? ಬಾಟ್ನಿ ಸರ್, ಮ್ಯಾಥ್ಯೂಸ್ ಶಿಡನ್. ಝುವಾಲಜಿ ಸರ್ ಬರ್ತಾರೆ ಅನಿಮಲ್ ಬಾಡಿ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ಥಿಯೋಡರ್ ಶ್ವಾನ್ ಅವರು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇವ್ರು ಸ್ಟಡಿ ಮಾಡಿದ್ನೆಲ್ಲವೂ ಕೂಡ ರಿಪೋರ್ಟ್ ಮಾಡ್ತಾ ಹೋಗ್ತಾರೆ. ಏನಂತ ರಿಪೋರ್ಟ್ ಮಾಡಿದ್ರು ಅಬ್ಸರ್ವ್ ಮಾಡಿ. ಫಸ್ಟ್ ಇವ್ರ ರಿಪೋರ್ಟ್ ಅಲ್ಲಿ ಏನಿದೆ ಇವಾಗ ಅಂತ ಸ್ಟಡಿ ಮಾಡಿದ್ಮೇಲೆ ಒಂದು ರಿಪೋರ್ಟ್ ಬರ್ದಿದ್ದಾರೆ. ಫಸ್ಟ್ ರಿಪೋರ್ಟ್ ಅಲ್ಲಿ ಅನಿಮಲ್ ಸೆಲ್ಸ್ ಅಬ್ಸರ್ವ್ ಮಾಡಿ ಅಂತ ಹೇಳ್ತಿದ್ದಾರೆ. ಅನಿಮಲ್ ಸೆಲ್ಸ್ ಹ್ಯಾವ್ ಥಿನ್ ಔಟರ್ ಲೇಯರ್ ಕಾಲ್ಡ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ತಾರೆ. ಓಕೆ, ಅನಿಮಲ್ ಸೆಲ್ ಅಲ್ಲಿ ಏನಿದೆ ನೋಡಿ, ಥಿನ್ ಆಗಿರುವಂತಹ ಔಟರ್ ಮೋಸ್ಟ್ ಲೇಯರ್ ಇದೆ. ಓಕೆ, this thin outermost layer ಏನಿದೆ, and this is what we called the plasma membrane. This is a delimiting structure in the animal cells. ಅಂದ್ರೆ ಇದೆ outermost boundary ಯಾರಿಗೆ? ಅನಿಮಲ್ ಸೆಲ್ಸ್ಗೆ ಅಂತ ಹೇಳಿದ್ರು. and second ಏನಂತ ಹೇಳ್ತಿದ್ದಾರೆ, the plant cells have addition to the what? the cell membrane. ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ಗೆ ಅಡಿಷನ್ ಆಗಿ ಹೊರಗಡೆ ನೋಡಿ ಇದೊಂದು ಸ್ಟ್ರಕ್ಚರ್ ದೊಡ್ಡದು ಕಾಣ್ತಿದ್ಯಲ್ಲ, ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಸೆಲ್ ವಾಲ್. ಓಕೆ, ಸೊ ದಿಸ್ ಸೆಲ್ ವಾಲ್ ಸ್ಟ್ರಕ್ಚರ್ ಏನಿದೆ, ದಿಸ್ ಈಸ್ ದ ಡಿಸ್ಟಿಂಕ್ಟಿವ್ ಫೀಚರ್ ಆಫ್ ದಿ ಪ್ಲಾಂಟ್ ಸೆಲ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಎಸ್, ಅನಿಮಲ್ ಸೆಲ್ ಅಲ್ಲಿ ಔಟರ್ ಮೋಸ್ಟ್ ಲೇಯರ್ ಯಾವುದು? ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಂಟ್ ಸೆಲ್ ಅಲ್ಲಿ ಬಂದ್ರೆ ದ ಸೆಲ್ ವಾಲ್. ಇದೆರಡು ಮೋಸ್ಟ್ ಇಂಪಾರ್ಟೆಂಟ್. ಅನಿಮಲ್ ಸೆಲ್ಗೆ ಪ್ಲಾಸ್ಮಾ ಮೆಂಬ್ರೇನ್, ಪ್ಲಾಂಟ್ ಸೆಲ್ಗೆ ಸೆಲ್ ವಾಲ್. ಈ ಎರಡನ್ನು ಹೇಳಿದವರು ಯಾರು? ಥಿಯೋಡರ್ ಶ್ವಾನ್. ಇಷ್ಟೆಲ್ಲ ಆದ್ಮೇಲೆ ಈಗ he proposed an hypothesis. ಒಂದು ಹೈಪೋಥೆಸಿಸ್ನ ಆಕ್ಚುಲಿ ಪ್ರಪೋಸ್ ಮಾಡಿ ಕೊಡ್ತಾರೆ. ಓದ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ನೋಡೋಣ ಏನ್ ಕೊಟ್ಟಿದ್ದಾರೆ ಅಂತ. ಅಂದ್ರೆ the bodies of the animals and the plants. ಅನಿಮಲ್ ಬಾಡಿಗಳನ್ನ ತಗೊಳ್ಳಿ ಅಥವಾ ಪ್ಲಾಂಟ್ ಬಾಡಿಗಳನ್ನ ತಗೊಳ್ಳಿ, they are composed of cells. Most important, what? They are composed of cells ಅಂತ ಹೇಳ್ತಿದ್ದಾರೆ. and ಇಲ್ಲಿ ಇನ್ನೊಂದು ವರ್ಡ್ ಸೇರಿಸ್ತಾ ಇದ್ದಾರೆ, ದಿ ಪ್ರಾಡಕ್ಟ್ ಆಫ್ ದಿ ಸೆಲ್ಸ್ ಅಂತ. ಪ್ರಾಡಕ್ಟ್ ಆಫ್ ದಿ ಸೆಲ್ ಅಂದ ತಕ್ಷಣ ಇಮ್ಯಾಜಿನ್ ಮಾಡಿ, ಒಂದು ಝೈಗೋಟ್ ಇತ್ತು, ಅಲ್ಲಿಂದ ಏನಾಯ್ತು ಮಲ್ಟಿ ಸೆಲ್ಯುಲಾರ್ ಅನಿಮಲ್ ಅಥವಾ ಪ್ಲಾಂಟ್ ಬಂದಿದೆ ಅಂತ ನೀವು ತಗೊಳಂಗಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಸೆಲ್ ಡಿವಿಷನ್ ಕಾನ್ಸೆಪ್ಟೇ ಬಂದಿಲ್ಲ. ಪ್ರಾಡಕ್ಟ್ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗುತ್ತೆ, ಈ ತರ ನೀವು ತಗೊಳಂಗಿಲ್ಲ. ದಿಸ್ ಇಸ್ ಆಕ್ಚುಲಿ ರಾಂಗ್. ಅವಾಗ ಇನ್ನೂ ಏನ್ ಬಂದಿರ್ಲಿಲ್ಲ, ಸೆಲ್ ಡಿವಿಷನ್ ಕಾನ್ಸೆಪ್ಟ್ ಬಂದಿರ್ಲಿಲ್ಲ. ಓಕೆ, ಸೊ ಮತ್ತೆ ಪ್ರಾಡಕ್ಟ್ ಆಫ್ ದಿ ಸೆಲ್ ಅಂದ್ರೇನು? ಅಕಾರ್ಡಿಂಗ್ ಟು ದ ಥಿಯೋಡರ್ ಶ್ವಾನ್, product of the cell means the cells, they will produce organic molecules. The molecules ಅಂದ್ರೆ ಯಾವ್ಯಾವು? carbohydrates, proteins, lipids and nucleic acids. All these are what? Organic the molecules. These organic molecules ಏನ್ ಮಾಡ್ತಾವಂತೆ ಇವ್ರ ಪ್ರಕಾರ? they organize themselves into, okay, they organize themselves and finally ಏನಕ್ಕೋಸ್ಕರ? to perform vital functions of the life. ಅಂದ್ರೆ ವೈಟಲ್ ಫಂಕ್ಷನ್ಸ್ ಅಂದ್ರೆ ಯಾವ್ಯಾವು? ರೆಸ್ಪಿರೇಷನ್ ಇರ್ಬೋದು, ನ್ಯೂಟ್ರಿಷನ್ ಇರ್ಬೋದು, ಎಕ್ಸ್ಕ್ರೀಷನ್ ಇರ್ಬೋದು, ಲೈಕ್ ದಟ್. ಓಕೆ, ಇವೆಲ್ಲವನ್ನು ಅಂದ್ರೆ ಕೆಟಬಾಲಿಕ್, ಅನಬಾಲಿಕ್ ಅಂತೆಲ್ಲ ಹೇಳ್ತೀವಲ್ಲ, ಇಷ್ಟು ಕೆಲಸನ ಮಾಡ್ಲಿಕ್ಕೆ ಈ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಬೇಕು. ಇವೆಲ್ಲ ಸೆಲ್ಸ್ ಪ್ರೊಡ್ಯೂಸ್ ಮಾಡಿದೆ, ಹಂಗಾಗಿ ಎಲ್ಲಾ ಸೆಲ್ಸ್ ಅಲ್ಲೂ ಕೂಡ ಈ ಪ್ರಾಡಕ್ಟ್ಸ್ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ.
ಇದು ಹೈಪೋಥೆಸಿಸ್ ಯಾರು ಕೊಟ್ರು? ದಿಸ್ ಹೈಪೋಥೆಸಿಸ್ ಆಕ್ಚುಲಿ ಗಿವನ್ ಬೈ ಥಿಯೋಡರ್ ಶ್ವಾನ್. ಓಕೆ, ಇವರಿಬ್ರು ಕೂಡ ಎಲ್ಲಿಯವರು ಅಂತಂದ್ರೆ ಇಬ್ರು ಕೂಡ ಜರ್ಮನ್ನವರೇ ಆಗಿರ್ತಾರೆ. ಓಕೆ, ಹಂಗಾಗಿ ತುಂಬಾ ಡಿಸ್ಟೆನ್ಸ್ ಏನಿಲ್ಲ, ಒಂದ್ಸರ್ತಿ ಇಬ್ರು ಕೂಡ ಮೀಟ್ ಆಗ್ಬಿಡ್ಲಿ ಇಲ್ಲಿ. ಓಕೆ, ಎಸ್. ಈಗ ದಿ ಮ್ಯಾಥಿಸ್ ಶಿಡೆನ್ ಅಂಡ್ ಥಿಯೋಡರ್ ಶ್ವಾನ್. ಸರಿ, ಮ್ಯಾಥಿಸ್ ಶಿಡೆನ್ ನಾನು ಪ್ಲಾಂಟ್ ಬಗ್ಗೆ ಸ್ಟಡಿ ಮಾಡಿದೀನಪ್ಪ ಅಂತಿದ್ದಾರೆ, ಥಿಯೋಡರ್ ಶ್ವಾನ್ ಅನಿಮಲ್ ಬಗ್ಗೆ ಸ್ಟಡಿ ಮಾಡಿದೀನಪ್ಪ ಅಂತ ಹೇಳ್ತಿದ್ದಾರೆ. ಸೊ ಇಬ್ರು ಸ್ಟಡಿ ಮಾಡಿರೋದನ್ನ ನೋಡ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಇಬ್ರು ಒಂದೇ ಹೇಳಿದ್ದೀವಿ, ನೀವು ಪ್ಲಾಂಟ್ಸ್ ಅಲ್ಲಿ ಹೇಳಿದೀರಾ, ನಾನು ಅನಿಮಲ್ಸ್ ಅಲ್ಲಿ ಹೇಳಿದ್ದೀನಿ ಅಂತ ಒಂದು ಕನ್ಕ್ಲೂಷನ್ಗೆ ಬಂದು ಸರಿ ನಡೀರಿ ಜೊತೆಗೆ ಸೇರ್ಕೊಂಡು ಒಂದು ಸೆಲ್ ಥಿಯರಿ ಮಾಡೋಣ ಅಂತ ಹೊರಟಿದ್ದಾರೆ. ಸೊ ದೇ ಆಕ್ಚುಲಿ ವಾಟ್ ಪ್ರಪೋಸ್ಡ್ ದ cell theory. Okay, they together constituted this cell theory. ಈ cell theoryಗೆ ಈಗ ಇಂಪಾರ್ಟೆಂಟ್ 2 postulates ಆಡ್ ಅಪ್ ಆಗುತ್ತೆ. ಯಾವ್ಯಾವ postulates? ಫಸ್ಟ್ ಒನ್ ಇಲ್ಲಿದೆ, ಆಲ್ರೆಡಿ ಹೇಳಿದ್ವಿ ನಾವು. ಯಾವುದು? ಈಗ ತಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಲ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ and product of the cell. Product of the cells ಅಂದ್ರೆ ಯಾವುದು? The organic molecules in the cells. Next, ಎರಡನೇದೇನು ಪಾಸ್ಟುಲೇಟ್ ಆಡ್ ಮಾಡ್ತಿದ್ದಾರೆ ಅಂದ್ರೆ cell is basic unit of life. ಏನು? cell is basic unit of life ಅಂತ ಹೇಳ್ತಿದ್ದಾರೆ. ಅಂದ್ರೆ this statement serves as a what? ಡೆಫಿನೇಷನ್ ಆಗಿ ವರ್ಕ್ ಮಾಡುತ್ತೆ. ಏನಂತ? NCERT ಡೆಫಿನೇಷನ್ ತಗೊಳ್ಳಿ, ಅದನ್ನೇ ನಾವು ಇಲ್ಲಿ ಹೇಳ್ತಿರೋ ಅಂಥದ್ದು. ಸೆಲ್ ಈಸ್ ವಾಟ್? ಫಂಡಮೆಂಟಲ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂತ ಇದ್ರ ಮೀನಿಂಗ್. ಓಕೆ, ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂದ್ರೆ ಬಿಲ್ಡಿಂಗ್ ಬ್ಲಾಕ್ ಆಫ್ ಲೈಫ್ ಅಂತ. ಅಂದ್ರೆ ಇಟ್ ಪರ್ಫಾರ್ಮ್ಸ್ ದಿ ನೆಸೆಸರಿ ಫಂಕ್ಷನ್ಸ್ ಅಂಡ್ ಪ್ರೊವೈಡ್ ಸ್ಟ್ರಕ್ಚರಲ್ ಸಪೋರ್ಟ್ ಟು ದಿ ವಾಟ್? ಲೈಫ್, ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ಇದು ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಸಪೋರ್ಟ್ ಅನ್ನು ಕೊಡುತ್ತೆ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಸೊ ನಾವು ಅಬ್ಸರ್ವ್ ಮಾಡಿ, ಸೆಲ್ ಥಿಯರಿಗೆ ಎಷ್ಟು ಪಾಸ್ಟುಲೇಟ್ಸ್ ಇದಾವೆ? 2 ಪಾಸ್ಟುಲೇಟ್ಸ್ ವರ್ ಆಡೆಡ್. ಓಕೆ ಓಕೆ, ಇಷ್ಟಾದ್ಮೇಲೆ ಈಗ ಖುಷಿಯಾಗಿ 2 ಸ್ಟೇಟ್ಮೆಂಟ್ನ ಕೊಟ್ರು. ಈಗ ಇಸ್ ನಾವ್ ಟೈಮ್ ಟು ವಾಟ್? ಫೇಸ್ ಅ ಕ್ವಶನ್. ಈಗ ಒಂದು ಕ್ವಶನ್ನ ಫೇಸ್ ಮಾಡಬೇಕು. ಯಾರು? ಇದೇ ಇಬ್ಬರು ಸೈಂಟಿಸ್ಟ್. ಯಾರು? ಮ್ಯಾಥಿಸ್ ಶಿಡೆನ್ ಅಂಡ್ ಥಿಯೋಡರ್ ಶ್ವಾನ್. ಏನ್ ಕ್ವಶನ್ ಬರುತ್ತೆ ಇವರಿಗೆ? ಯಾರು ಕ್ವಶನ್ ಮಾಡ್ತಿದ್ದಾರೆ ಅಂದ್ರೆ ನೋಡಿ, ಆಗಿನ ಗ್ರೂಪಲ್ಲಿ ಇರೋ ಅಂತ ಸೈಂಟಿಸ್ಟ್ ಎಲ್ಲರೂ ಈಗ ಇವ್ರಿಗೆ ಒಂದು ಕ್ವಶನ್ ಮಾಡ್ತಾರೆ. ಏನ್ ಕ್ವಶನ್ನು? ಹೌ ದ ನ್ಯೂ ಸೆಲ್ ಓಕೆ ಅರೈಸಸ್. ಹೊಸ ಸೆಲ್ ಹೇಗ್ ಬರುತ್ತೆ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ. ಆಯ್ತು, ಸೆಲ್ ಥಿಯರಿ ಬಗ್ಗೆ ಹೇಳ್ತಾ ಇದ್ದೀರಾ, ಸೆಲ್ ಥಿಯರಿ ಅಂತ 2 ಪಾಸ್ಟುಲೇಷನ್ ಕೊಟ್ಟಿದ್ದೀರಾ, ಹಾಗಾದ್ರೆ ಹೊಸ ಸೆಲ್ಸ್ ಹೇಗ್ ಬರುತ್ತೆ ಅಂತ ಕ್ವಶನ್ ಮಾಡ್ತಾರೆ. ಈಗ ಪ್ರಾಬ್ಲಮ್ ಏನು ಅಂದ್ರೆ ಮ್ಯಾಥಿಸ್ ಶಿಡೆನ್ ಅಂಡ್ ಯಾರು? ಥಿಯೋಡರ್ ಶ್ವಾನ್. ದೀಸ್ 2 scientists to answer this question ಏನಂತ ಹೇಳಿದ್ರು? The new cells arises from a process called ಕ್ರಿಸ್ಟಲೈಸೇಷನ್. ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಮೂಲಕ ಹೊಸ ಸೆಲ್ಸ್ ಬರುತ್ತೆ ಕಣ್ರಪ್ಪ. ನೀವು ಕ್ವಶನ್ ಕೇಳಿದ್ರೆ ನಮ್ಮ ಹತ್ರ ಆನ್ಸರ್ ರೆಡಿ ಇದೆ ಅಂತ ಹೇಳ್ತಿದ್ದಾರೆ. ಏನಂತ ಹೇಳಿದ್ರು ಇವರಿಬ್ರು ಸೈಂಟಿಸ್ಟು? ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಮೂಲಕ ಸೆಲ್ಸ್ ಬರುತ್ತೆ ಅಂತ ಹೇಳಿದ್ರು. ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಮೂಲಕ ಸೆಲ್ಸ್ ಹೇಗ್ ಬರುತ್ತೆ, ನಾವ್ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಇಮ್ಯಾಜಿನ್ ಸಾಲ್ಟ್ ಸೊಲ್ಯೂಷನ್ ಇಂದ ಸಾಲ್ಟ್ ಕ್ರಿಸ್ಟಲ್ ನ ಎಕ್ಸ್ಟ್ರಾಕ್ಟ್ ಮಾಡಿದ ರೀತಿ. ಅಂದ್ರೆ ಈಗೊಂದು ಸೆಲ್ ಇದೆ, ಸೆಲ್ ಒಳಗಡೆ ಏನಿದೆ? ಆಲ್ರೆಡಿ ಓಕೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇದೆ. ಏನೇನಿದೆ? ಕಾರ್ಬೋಹೈಡ್ರೇಟ್ಸ್ ಇದೆ, ಕ್ರಾಬ್ ಅಲ್ಲ, ನಾನು ಬರ್ದಿರೋದನ್ನೇ ಹೇಳ್ಬೇಡಿ. ಎಸ್, ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ಲಿಪಿಡ್ಸ್ ಇದೆ. ಓಕೆ, ಇವೆಲ್ಲ ಏನು? ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ದೀಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಈ ಒಳಗಡೆ ಏನಿದೆ? ಸೈಟೋಪ್ಲಾಸಮ್. ಏನಿದು?
ಸೈಟೋಪ್ಲಾಸಮ್ ಇದು ಅಕ್ವಿಯಸ್ ಸೊಲ್ಯೂಷನ್ ತರ ವರ್ಕ್ ಮಾಡುತ್ತೆ. ಅಂದ್ರೆ ಸಾಲ್ಟ್ ಸೊಲ್ಯೂಷನ್ ತರ ವರ್ಕ್ ಮಾಡುತ್ತೆ. ಸೊ ಇದರಿಂದ ಇವೆಲ್ಲ ಅಗ್ರಿಗೇಟ್ ಆಗ್ಬಿಟ್ಟು ಯಾವ್ಯಾವು ಈ ಸಾಲ್ಟ್ ಸೊಲ್ಯೂಷನ್ ನಲ್ಲಿರುವಂತಹ ಈ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಗ್ರಿಗೇಟ್ ಆಗಿ ದೇ ಫಾರ್ಮ್ ವಾಟ್, ಫಸ್ಟ್ ಅಗ್ರಿಗೇಟ್ ಆಗುತ್ತೆ. ಓಕೆ, ಅದಾದ್ಮೇಲೆ ಕ್ರಿಸ್ಟಲ್ ಫಾರ್ಮೇಶನ್ ಮಾಡುತ್ತೆ, ಕ್ರಿಸ್ಟಲ್ಸ್. ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಕ್ರಿಸ್ಟಲೈಸೇಷನ್ ಅಂತ ಹೇಳಿದ್ರು. ಓಕೆ, ಈ ಕ್ರಿಸ್ಟಲ್ಸ್ ಏನಾಗುತ್ತೆ, ಇವೆಂಚುಯಲಿ ಹೊಸ ಸೆಲ್ಸ್ ಆಗಿ, ನ್ಯೂ ಸೆಲ್ಸ್ ಆಗಿ ಬರುತ್ತೆ ಅಂತ ಹೇಳಿದ್ರು. ಯಾರು? ದ ಮ್ಯಾಥಿಸ್ ಶಿಡೆನ್ ಅಂಡ್ ಥಿಯೋಡರ್ ಶ್ವಾನ್. ಆದ್ರೆ ದಿಸ್ ಆನ್ಸರ್ ಈಸ್ ವಾಟ್? ರಾಂಗ್. This is actually the wrong belief of these two scientists. ಈ ಇಬ್ಬರು ಸೈಂಟಿಸ್ಟ್ ನ ರಾಂಗ್ ಬಿಲೀಫ್ ಆಗಿತ್ತು, ತಪ್ಪು ನಂಬಿಕೆ ಆಗಿತ್ತು. ಯಾಕೆ ಅಂದ್ರೆ ಯಾವುದೇ ಸೆಲ್ಸ್ ಕೂಡ ಕ್ರಿಸ್ಟಲೈಸೇಷನ್ ಪ್ರೊಸೆಸ್ ಇಂದ ಬರಲ್ಲ. ಓಕೆ, ಆದ್ರೆ ಈ ಕ್ರಿಸ್ಟಲೈಸೇಷನ್ ಪ್ರೊಸೆಸ್ ಅಂತ ಹೇಳಿದ್ದಕ್ಕೆ ಅವಾಗ ತಕ್ಷಣಕ್ಕೆ ಯಾರು ಕ್ವಶನ್ ಮಾಡ್ಲಿಲ್ಲ. ಏನಾಯ್ತು? ದಿಸ್ ಸ್ಟೇಟ್ಮೆಂಟ್, ಯಾವ ಸ್ಟೇಟ್ಮೆಂಟ್? ನ್ಯೂ ಸೆಲ್ಸ್ arises from crystallization. This statement support a theory. ಯಾವ ಥಿಯರಿನ ಸಪೋರ್ಟ್ ಮಾಡ್ತು? This theory is spontaneous generation of life. Okay, spontaneous generation of life. ಈ ಥಿಯರಿ, ಈ ಎವಲ್ಯೂಷನ್ ಹೋದ್ರೆ ನೀವು ಲೈಫ್ ಹೇಗೆ ಆರಿಜಿನ್ ಆಯಿತು ಅಂತ ಹೇಳ್ಬಿಟ್ಟು ತುಂಬಾ ಥಿಯರೀಸ್ ಬರ್ತಾ ಹೋಗ್ತವೆ. ಅದರಲ್ಲಿ ಒಂದು ಥಿಯರಿ ಯಾವುದು? ಸ್ಪಾಂಟೇನಿಯಸ್ ಜನರೇಷನ್ ಆಫ್ ಲೈಫ್. ಈ ಸ್ಪಾಂಟೇನಿಯಸ್ ಜನರೇಷನ್ ಆಫ್ ಲೈಫ್ಗೆ ಇದು ಸಪೋರ್ಟ್ ಮಾಡ್ತು. ಏನ್ ಸ್ಪಾಂಟೇನಿಯಸ್ ಜನರೇಷನ್ ಆಫ್ ಲೈಫ್? ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಮಾಂಸದ ಪೀಸ್ ಇಟ್ಬಿಟ್ರೆ, ಸ್ವಲ್ಪ ದಿನ ಓಪನ್ ಮಾಡಿ ಹಂಗೆ ಇಟ್ರೆ ಅದರಲ್ಲಿ ಮ್ಯಾಗೋಟ್ಸ್ ಬರುತ್ತೆ, ಅದಾದ್ಮೇಲೆ ಫ್ಲೈಸ್ ಬರುತ್ತೆ. ಈ ತರ ಹೇಳ್ತಾ ಹೋಗ್ತಾರೆ. ಸಡನ್ ಆಗಿ ಲೈಫ್ ಅಲ್ಲಿ ಮುಂಚೆನೆ ಯಾವ್ದೋ ಇನ್ಸೆಕ್ಟ್ ಬಂತು, ಎಗ್ಲೇ ಮಾಡ್ತು ಅಂತ ಹೇಳೋದೇ ಇಲ್ಲ ಅವರು. ಏನಂತ ಹೇಳ್ತಾರೆ? ಇದ್ಕಿದಂಗೆ ಎಗ್ ಅಲ್ಲಿ ಇತ್ತು, ಅಥವಾ ಮ್ಯಾಗೋಟ್ಸ್ ಬಂತು, ಅಲ್ಲಿಂದ ಫ್ಲೈಸ್ ಬಂತು ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ತರ ಕಾನ್ಸೆಪ್ಟಿಗೆ ಅದು ಸಪೋರ್ಟ್ ಮಾಡ್ತಾ ಹೋಗ್ತು. ಯಾವುದು? ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಮೂಲಕ ಹೊಸ ಸೆಲ್ಸ್ ಬರುತ್ತೆ ಅಂತ ಹೇಳಿದ್ದು. ಬಟ್ ಇದಕ್ಕೆ ಟಕ್ಕರ್ ಕೊಡ್ಲಿಕ್ಕೆ ಇಲ್ಲಿ ಇನ್ನೂ ಒಬ್ರು ಸೈಂಟಿಸ್ಟ್ ಬರ್ತಾರೆ. ಆ ಸೈಂಟಿಸ್ಟು ಬೇರೆ ಯಾರು ಅಲ್ಲ, ಅವರೇ ರುಡಾಲ್ಫ್ ವಿರ್ಚಾವ್. 1855 ಅಲ್ಲಿ ಬರ್ತಾರೆ. ಆಯ್ತು, ಇವರೆಲ್ಲ ಡಿಸ್ಕಸ್ ಮಾಡಿ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಅದು ಇದು ಅಂತೆಲ್ಲ ಹೇಳಿದ್ರು. ಈಗ ಲಾಸ್ಟ್ ಸ್ಟೇಟ್ಮೆಂಟ್ ಹೊಸ ಸೆಲ್ ಹೇಗ್ ಬಂತು ಅಂತ ಕೊಟ್ರಲ್ಲ, ಆ ಸ್ಟೇಟ್ಮೆಂಟ್ಗೆ ಟಕ್ಕರ್ ಕೊಡ್ಲಿಕ್ಕೆ ಯಾರು ಬಂದ್ರು? ರುಡಾಲ್ಫ್ ವಿರ್ಚಾವ್. ರುಡಾಲ್ಫ್ ವಿರ್ಚಾವ್ 1855 ಅಲ್ಲಿ ಬರ್ತಾರೆ. ಓಕೆ, ಇವ್ರು ಆಕ್ಚುಲಿ ವಾಟ್? ಜರ್ಮನ್ ಪ್ಯಾಥೋಲಜಿಸ್ಟ್. ಓಕೆ, ಇವ್ರೇನ್ ಮಾಡ್ತಾರೆ ಅಂದ್ರೆ ಸ್ಟಡಿ ಮಾಡ್ಬಿಟ್ಟು ಇವ್ರೊಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಏನ್ ಸ್ಟೇಟ್ಮೆಂಟು? ಆಮ್ನಿಸ್ ಸೆಲ್ಯುಲಾ ಈ ಸೆಲ್ಯುಲಾ ಅಂತ. ಈ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಅವ್ರ ಬುಕ್ ಅಲ್ಲಿ ಇದನ್ನ ರೆಕಾರ್ಡ್ ಮಾಡಿದ್ದಾರೆ, ಆಮ್ನಿಸ್ ಸೆಲ್ಯುಲಾ ಈ ಸೆಲ್ಯುಲಾ ಅಂತ. ಇದ್ರ ಮೀನಿಂಗ್ ಏನು ಅಂದ್ರೆ ಸೆಲ್ಸ್ ಫ್ರಮ್ ಎ ಸೆಲ್ ಅಷ್ಟೇ. ಓಲ್ಡ್ ಸೆಲ್ ಇಂದ ಹೊಸ ಸೆಲ್ ಬಂತು ಅಂತ. ಇನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸೆಲ್ಸ್ ಅರೈಸಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂತ. ಸೆಲ್ಸ್ ಅಂದ್ರೆ ನ್ಯೂ ಸೆಲ್ಸ್ ಫಾರ್ಮ್ಡ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್. ಪ್ರೀ ಎಕ್ಸಿಸ್ಟಿಂಗ್ ಅಂದ್ರೆ ಏನು? ಮುಂಚೆನೆ ಇರೋ ಸೆಲ್. ಈಗ ಒಂದ್ ಸೆಲ್ ಇತ್ತು, ಈ ಸೆಲ್ ಏನಾಯ್ತು? ಡಿವೈಡ್ ಆಯ್ತು. ಸೊ ಹಾಗಾಗಿ 2 ಹೊಸ ಸೆಲ್ಸ್ ಬಂತು. ಈ ಕಾನ್ಸೆಪ್ಟ್ ಆಮ್ನಿಸ್ ಸೆಲ್ಯುಲಾ ಈ ಸೆಲ್ಯುಲಾ, ಫಸ್ಟ್ ಇರೋ ಸೆಲ್ ಇಂದ ನೆಕ್ಸ್ಟ್ ಬರೋಂತ ಸೆಲ್ ಅಂದ್ರೆ
ಪ್ರೀ ಎಕ್ಸಿಸ್ಟಿಂಗ್ ಅಂದ್ರೆ ಫಸ್ಟ್ ಇರೋ ಸೆಲ್, ಅದಾದ್ಮೇಲೆ ಬರುವಂತ ಹೊಸ ಸೆಲ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಗ ಏನ್ ಮಾಡ್ತು, ಟೋಟಲ್ ಸೆಲ್ ಥಿಯರಿ ಶೇಪ್ನೇ ಚೇಂಜ್ ಮಾಡ್ಬಿಡುತ್ತೆ. ಅಂಡ್ ಫೈನಲಿ ಇಟ್ ಆಕ್ಚುಲಿ ವಾಟ್ ಗಿವ್ಸ್ ಫೈನಲ್ ಕನ್ಕ್ಲೂಷನ್ ಟು ದ ಸೆಲ್ ಥಿಯರಿ ಅಂಡ್ ಫೈನಲ್ ಶೇಪ್ ಟು ದ ಸೆಲ್ ಥಿಯರಿ. ಸೆಲ್ ಥಿಯರಿಗೆ ಒಂದು ಶೇಪ್ನ ಫೈನಲ್ ಆಗಿ ಕೊಟ್ಟಿದ್ದು ಯಾವುದು, ದಿಸ್ ಸ್ಟೇಟ್ಮೆಂಟ್. ಸೊ ದಟ್ಸ್ ವೈ ಅಂಡ್ this actually become the third postulate of the cell theory. ಸೆಲ್ ಥಿಯರಿಯ ಥರ್ಡ್ ಪಾಸ್ಟುಲೇಟ್ ಆಗುತ್ತೆ. ಫಸ್ಟ್ ಎರಡು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಲ್ಲಿದೆ ನೋಡಿ, ಈ ಎರಡು, ಒಂದು ಎರಡು ಯಾರು ಕೊಟ್ಟಿದ್ದು, ಮ್ಯಾಥಿಸ್ ಶಿಡೆನ್ ಅಂಡ್ ಥಿಯೋಡಾರ್ ಶ್ವಾನ್ ಕೊಟ್ಟಿದ್ದು, ಮರೆಯೋ ಹಾಗಿಲ್ಲ ನೀವು. ಈಗ ಎಷ್ಟನೇದು ಆಡ್ ಆಗ್ತಿದೆ, ಮೂರನೇದು ಆಡ್ ಆಗ್ತಿದೆ. ಯಾವುದು ಮೂರನೇದು, ದ ನ್ಯೂ ಸೆಲ್ಸ್ ಅರೈಸಸ್ ಫ್ರಮ್ ಆರ್ ಫಾರ್ಮ್ಡ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್. ಇದು ಥರ್ಡ್ ಪಾಸ್ಟುಲೇಟ್ ಆಯ್ತು. ಇದನ್ನ ಕೊಟ್ಟಿದ್ಯಾರು, ರುಡಾಲ್ಫ್ ವಿರ್ಚಾವ್. ಓಕೆ, ಈಗ ಇವ್ರು ಹೇಳಿದ ತಕ್ಷಣ ನಾವು ಒಪ್ಕೊಳಕ್ ರೆಡಿ ಇಲ್ಲ. ವಿ ಆರ್ ಹಿಯರ್ ಟು ಕ್ವಶನ್. ಓಕೆ, ಹಾಗೆ ಇವರು ಕೂಡ ಕ್ವಶನ್ ಮಾಡ್ತಾರೆ, ದ ಸೇಮ್ ಅದರ್ ಗ್ರೂಪ್ ಆಫ್ ಸೈಂಟಿಸ್ಟ್. ಇದು ಹೇಗ್ ಸರಿ ಅಂತ ಹೇಳಿದಾಗ, ಇದನ್ನ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿದ್ಯಾರು, ಅಗೈನ್ ದ ಗ್ರ್ಯಾಂಡ್ ಮಾಸ್ಟರ್ ಲೂಯಿಸ್ ಪ್ಯಾಸ್ಚರ್. ನೋಡಿ, ಲೂಯಿಸ್ ಪ್ಯಾಸ್ಚರ್ ಇನ್ ದ ಸೇಮ್ ಟೈಮ್ ಏನ್ ಮಾಡ್ತಿರ್ತಾರೆ, ಸ್ವಾನ್ ನೆಕ್ ಎಕ್ಸ್ಪೆರಿಮೆಂಟ್ ಅಂದ್ರೆ ನೋಡಿ, ಒಂದು ಹಂಸದ ಕುತ್ತಿಗೆ ಅಲ್ವಾ, ಆ ತರ ಒಂದು ಫ್ಲಾಸ್ಕ್ ನ ಡಿಸೈನ್ ಮಾಡಿದ್ರು, ಸ್ವಾನ್ ನೆಕ್ ಎಕ್ಸ್ಪೆರಿಮೆಂಟ್. ಅವ್ರೇನ್ ಮಾಡ್ತಾರೆ, ಇಲ್ಲಿ ನೋಡಿ, ಇಲ್ಲಿ ಮೀಟ್ ಆಕ್ಚುಲಿ ಒಂದು ಮಾಂಸದ ಪೀಸ್ ನ ಇಟ್ಟಿರ್ತಾರೆ, ವಾಟರ್ ಹಾಕಿದ್ದಾರೆ, ಹೀಟ್ ಮಾಡ್ತಿದ್ದಾರೆ. ಓಕೆ, ಇದನ್ನ ತುಂಬಾ ದಿನ ಬಿಟ್ರು ಕೂಡ ಇಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಗ್ರೋತ್ ಆಗಲ್ಲ. ಆ ಮೀಟ್ ಹೇಗಿರುತ್ತೋ ಹಾಗೆ ಇರುತ್ತೆ, ಏನು ಇನ್ಫೆಕ್ಷನ್ ಅದಕ್ಕೆ ಆಗಿರೋದಿಲ್ಲ, ಅಥವಾ ಮ್ಯಾಗೋಟ್ಸ್ ಏನು ಬರೋದಿಲ್ಲ. ಯಾಕೆ, ಈ ಪ್ರೋಸೆಸ್ ಏನಾಗ್ತಿದೆ, ಸ್ಟೆರಿಲೈಸೇಷನ್ ಆಗ್ತಿದೆ. ಏನಾಗ್ತಿದೆ ಇಲ್ಲಿ, ಸ್ಟೆರಿಲೈಸೇಷನ್ ಆಗೋಯ್ತಲ್ವಾ. ಇನ್ನ ಬೇರೆ ಆರ್ಗಾನಿಸಮ್ಸ್ ಹೇಗ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹೊಸ ಲೈಫ್ ಎಕ್ಸಿಸ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸೆಕೆಂಡ್ ಅಲ್ಲಿ ನೋಡಿ, ಹೀಟ್ ಮಾಡ್ತಾರೆ, ಸೇಮ್ ಮಾಡ್ತಾರೆ, ಬಟ್ ಸ್ವಾನ್ ನೆಕ್ ನ ಕಟ್ ಮಾಡ್ತಾರೆ, ಏರ್ಗೆ ಎಕ್ಸ್ಪೋಸ್ ಮಾಡ್ತಾರೆ. ಇಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗುತ್ತೆ, ಮತ್ತೆ ಮ್ಯಾಗೋಟ್ಸ್ ಕೂಡ ಬರ್ತಾ ಹೋಗುತ್ತೆ, ಅಂದ್ರೆ ಲೈಫ್ ಎಕ್ಸಿಸ್ಟ್ ಆಯ್ತು. ಯಾಕೆ, ವಿ ಆರ್ ಎಕ್ಸ್ಪೋಸ್ ದಿಸ್ ಟು ಏರ್. ಇದೇ ತರ ರಿಪೀಟೆಡ್ ಮಾಡಿ ಇವ್ರೇನ್ ಮಾಡ್ತಾರೆ, ಇವರು ಕೂಡ ಹೇಳ್ತಾರೆ, ಅಂದ್ರೆ ಅಲ್ಲಿ ಆಲ್ರೆಡಿ ಸೆಲ್ ಇದ್ರೆ ಮಾತ್ರ, ಅಥವಾ ಹೊಸ ಸೆಲ್ ಬರ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಸುಮ್ನೆ ಯಾವುದೇ ಜೀವಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವರು ಹೇಳ್ತಾರೆ. ಓಕೆ, ಸೊ ಈ ಎಕ್ಸ್ಪೆರಿಮೆಂಟ್, ಲೂಯಿಸ್ ಪ್ಯಾಸ್ಚರ್ ಮಾಡಿರೋ ಎಕ್ಸ್ಪೆರಿಮೆಂಟ್, ಈಗ ರುಡಾಲ್ಫ್ ವಿರ್ಚಾವ್ ಅವರ ಸ್ಟೇಟ್ಮೆಂಟ್ ನ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡ್ತು. ಓಕೆ, ಹಾಗಾಗಿ ದಟ್ ರುಡಾಲ್ಫ್ ವಿರ್ಚಾವ್ ಸ್ಟೇಟ್ಮೆಂಟ್ ಏನಾಯ್ತು, ದ ಥರ್ಡ್ ಪಾಸ್ಟುಲೇಟ್ ಆಫ್ ದಿ ವಾಟ್, ಥರ್ಡ್ ಪಾಸ್ಟುಲೇಟ್ ಆಫ್ ದಿ ಸೆಲ್ ಥಿಯರಿ ಆಯ್ತು. ಅರ್ಥ ಆಗ್ತಿದ್ಯಾ? ಎಸ್. ಇಷ್ಟಾದ್ಮೇಲೆ ಹಾಗಾದ್ರೆ ಇಷ್ಟಕ್ಕೆ ನಿಲ್ಲುತ್ತಾ? ಇಲ್ಲ, ಇದಾದ್ಮೇಲೆ ತುಂಬಾ ವರ್ಷ ಗ್ಯಾಪ್ ತಗೊಳುತ್ತೆ. ಓಕೆ, ಏನಕ್ಕೆ, ಮಾಡರ್ನ್ ಸೆಲ್ ಥಿಯರಿ ಬರ್ಲಿಕ್ಕೆ. ಓಕೆ, ಮಾಡರ್ನ್ ಸೆಲ್ ಥಿಯರಿ ಅಂದ್ರೆ ಏನಿಲ್ಲ, ಇದು ಒರಿಜಿನಲ್ ಸೆಲ್ ಥಿಯರಿ ಅಂತ ಇಮ್ಯಾಜಿನ್ ಮಾಡಿ. ಒರಿಜಿನಲ್ ಸೆಲ್ ಥಿಯರಿ ಯಾರು ಕೊಟ್ಟಿದ್ದು, ಮ್ಯಾಥಿಸ್ ಶಿಡೆನ್, ಥಿಯೋಡಾರ್ ಶ್ವಾನ್ ಅಂಡ್ ರುಡಾಲ್ಫ್ ವಿರ್ಚಾವ್. ಓಕೆ, ಇವ್ರು ಮೂವರು ಕೊಟ್ಟಿದ್ದು. ಫಸ್ಟ್ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ಯಾರು, ಮ್ಯಾಥಿಸ್ ಶಿಡೆನ್ ಅಂಡ್ ಥಿಯೋಡಾರ್ ಶ್ವಾನ್. ದಿ ಲಾಸ್ಟ್ ಅಂದ್ರೆ ಥರ್ಡ್ ಒನ್ ಪಾಸ್ಟುಲೇಟ್ ಕೊಟ್ಟಿದ್ದು ರುಡಾಲ್ಫ್ ವಿರ್ಚಾವ್. ಇಲ್ಲಿವರೆಗೂ ಏನಿದೆ ಅಲ್ಲ, ದಿಸ್ ಈಸ್ ಒರಿಜಿನಲ್ ಸೆಲ್ ಥಿಯರಿ. ಇದಾದ್ಮೇಲೆ ತುಂಬಾ ವರ್ಷ ಗ್ಯಾಪ್ ತಗೊಳುತ್ತೆ, ಅಂದ್ರೆ ಈಗಿನ ಮಾಡ್ರನ್ ವರ್ಗು. ಯಾಕೆ ಅಂತಂದ್ರೆ ಸೆಲ್ ಬಗ್ಗೆ ಹೇಳಿದರೆ, ಅಲ್ಲಿ ನ್ಯೂಕ್ಲಿಯಸ್ ಇದೆ, ಅದು DNA ಇದೆ, ಇನ್ನು ಇವೆಲ್ಲ ಎಕ್ಸ್ಪೆರಿಮೆಂಟ್ ಆಗ್ಬೇಕಿತ್ತು. ಅಂದ್ರೆ ಆ ರೆವಲ್ಯೂಷನ್ ಇನ್ ದಿ ಫೀಲ್ಡ್ ಆಫ್ ಜೆನೆಟಿಕ್ಸ್, ಸೈಟೋಜೆನೆಟಿಕ್ಸ್, ಇದರಲ್ಲಿ ಒಂದು ರೆವಲ್ಯೂಷನ್ ಚೇಂಜಸ್ ಬರೋವರೆಗೂ ಇದು ಹೀಗೆ ಕಂಟಿನ್ಯೂ ಆಗಿ ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಅದಾದ್ಮೇಲೆ ಏನಾಗುತ್ತೆ, DNA ನ್ಯೂಕ್ಲಿಯಸ್ ಇದೆ ಅಂತ ಹೇಳ್ತಾರೆ,
ಡಿ ಎನ್ ಎ ಇದೆ ಅಂತ ಹೇಳ್ತಾರೆ. ಡಿ ಎನ್ ಎ is a hereditary molecule which carry information from one generation to another generation. ಈ ಥರ ಎಲ್ಲ ಬೇರೆ ಬೇರೆ ಕಾನ್ಸೆಪ್ಟ್ ಬಂದಾಗ ಓಕೆ ಸೆಲ್ ಥಿಯರಿಗೆ another 4 postulates were just what extensionally added ಅಷ್ಟೇ. ಅಂದರೆ ಪ್ರೀವಿಯಸ್ ಇರೋ ಸೆಲ್ ಥಿಯರಿನ ಡಿಸ್ಟರ್ಬ್ ಮಾಡದೆ ಜಸ್ಟ್ ಆ್ಯಡ್ ಮಾಡ್ತಾ ಹೋಗ್ತಾರೆ ಸಮ್ ಮೋರ್ ಪಾಯಿಂಟ್ಸ್ ಮಾಡರ್ನ್ ಸೈಂಟಿಸ್ಟ್. ಯಾರು ಅಂತ ಸ್ಪೆಸಿಫಿಕ್ ಇಲ್ಲ, ಓವರಾಲ್ ಎಲ್ಲ ಕಾನ್ಸೆಪ್ಟು ಎಲ್ಲ ಸೈಂಟಿಸ್ಟ್ ಪ್ರಕಾರ ತಗೊಂಡು ಒಂದು ಸ್ವಲ್ಪ ಪಾಯಿಂಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ. ಓಕೆ, ಯಾವ್ಯಾವ ಪಾಯಿಂಟ್ಸ್ನ ಆ್ಯಡ್ ಮಾಡಿದ್ರು? ದ 4th ಪಾಸ್ಟುಲೇಟ್ ಏನು ಆ್ಯಡ್ ಮಾಡಿದ್ರು? ಆಲ್ ದಿ ಸೆಲ್ಸ್ ಆರ್ ಸಿಮಿಲರ್ ಇನ್ ಕಾಂಪೋಸಿಷನ್. ನೀವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಪ್ಲಾಸ್ಮಾ ಮೆಂಬ್ರೇನ್ ಕಾಂಪೋಸಿಷನ್ ತಗೊಳ್ಳಿ. ಪ್ಲಾಸ್ಮಾ ಮೆಂಬ್ರೇನ್ ಕಾಂಪೋಸಿಷನ್ ಏನಿದೆ ಈಸ್ ಲಿಪಿಡ್ ಬೈಲೇಯರ್ ಅಂತ ಕರಿತೀವಿ. ಇದು ಕಾಂಪೋಸಿಷನ್ ಇದರ ಹೀಗೆ ಇರುತ್ತೆ, ಬಟ್ ಬೇರೆ ಬೇರೆ ಅನಿಮಲ್ಸ್ಗೆ ರಿಲೇಟೆಡ್ ಆಗಿ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ ಅಷ್ಟೇ. ಬಿಟ್ರೆ ಇದು ಬೇಸಿಕ್ ಪ್ಲಾನ್ ಏನಿದೆ ಅದು ಹಾಗೆ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆ ಥರ ಇಲ್ಲಿ ಏನಾಗುತ್ತೆ, ಬೇಸಿಕ್ ಕಾಂಪೋಸಿಷನ್ ಎಲ್ಲದರಲ್ಲೂ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇದು 4th ಪಾಸ್ಟುಲೇಷನ್. 5th ಪಾಸ್ಟುಲೇಷನ್ ಏನು? 5th ಪಾಸ್ಟುಲೇಷನ್ ಅಬ್ಸರ್ವ್ ಮಾಡಿ. ಮೋಸ್ಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಇನ್ ಅಕ್ವಿಯಸ್ ಸೊಲ್ಯೂಷನ್ ವಿತಿನ್ ದ ಸೆಲ್ ಅಂತ ಹೇಳಿದ್ದಾರೆ. ಅಕ್ವಿಯಸ್ ಸೊಲ್ಯೂಷನ್ ಅಂದ್ರೆ ಏನು? ನೀರು. ನೀರು ಸೆಲ್ ಒಳಗಡೆ ಯಾರು ಹಾಕಿದ್ರು ಅವೆಲ್ಲ ಕ್ವಶನ್ ಬೇಡ. ಅಕ್ವಿಯಸ್ ಸೊಲ್ಯೂಷನ್ ಆಯ್ತಾ, ಇನ್ ದ ಸೆಲ್ ಅಂದ್ರೆ ದಟ್ಸ್ ಅ ಸೈಟೋಪ್ಲಾಸಮ್. ಸೆಲ್ ಇದೆ, ನ್ಯೂಕ್ಲಿಯಸ್ ಇದೆ, ಸೈಟೋಪ್ಲಾಸಮ್ ಇದೆ. ಇಲ್ಲಿ ಮೋಸ್ಟ್ ಆಫ್ ಕಂಟೆಂಟ್ ಏನಿದೆ? ವಾಟರ್. ಇನ್ ದಿ ಪ್ರೆಸೆನ್ಸ್ ಆಫ್ ವಾಟರ್ ಏನಾಗ್ತಿದೆ? ಮೋಸ್ಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ಸ್ ಲೈಕ್ ಅನಬಾಲಿಸಮ್, ಕೆಟಬಾಲಿಸಮ್, ಓಕೆ, ಅಂದ್ರೆ ಮೆಟಬಾಲಿಕ್ ಆಕ್ಟಿವಿಟೀಸ್ ನಡೆಯೋದು ಎಲ್ಲಿ? ಸೈಟೋಪ್ಲಾಸಮ್ ಅಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಇದು ಎಷ್ಟನೇ ಪಾಸ್ಟುಲೇಟ್? 5th. ನೆಕ್ಸ್ಟ್ 6th ಪಾಸ್ಟುಲೇಟ್ ಏನು? ಕಂಪ್ಲೀಟ್ ಸೆಟ್ ಆಫ್ ಜೆನೆಟಿಕ್ ಮಟೀರಿಯಲ್ ಅಂದ್ರೆ ಡಿ ಎನ್ ಎ ಕಂಪ್ಲೀಟ್ ಸೆಟ್ ಡಬಲ್ ಆಗುತ್ತೆ. ರೆಪ್ಲಿಕೇಟ್ ಅಂದ್ರೇನು? ಡಬಲ್ ಆಗುತ್ತೆ. ನೆಕ್ಸ್ಟ್ ಸೆಲ್ ಡಿವಿಷನ್ ಮೂಲಕ ಡಾಟರ್ ಸೆಲ್ಸ್ಗೆ ಹೋಗುತ್ತೆ. ಓಕೆ, ಇದು ಮದರ್ ಸೆಲ್ ಡಿವೈಡ್ ಆದಮೇಲೆ 2 ಡಾಟರ್ ಸೆಲ್ ಬಂತು. ಇಲ್ಲಿರೋ ಡಿ ಎನ್ ಎ ಕಂಟೆಂಟ್ ಯಾವುದು ಅಂತಂದ್ರೆ ಮದರ್ ಸೆಲ್ಲಲ್ಲಿ ಇರುವಂತಹ ಡಿ ಎನ್ ಎ ಕಂಟೆಂಟ್ ರೆಪ್ಲಿಕೇಟ್ ಆಗಿ ಅಂದ್ರೆ ಡಬಲ್ ಆಗಿ ಇಲ್ಲಿಗೊಂದು ಪಾಸ್ ಔಟ್ ಆಯ್ತು ಅಂತ ಹೇಳ್ತಾ ಹೋಗ್ತಿದ್ದಾರೆ. ಇದು 6th ಪಾಸ್ಟುಲೇಟ್. 7th ಪಾಸ್ಟುಲೇಟ್ ಏನು? ಸೆಲ್ ಆಕ್ಟಿವಿಟಿ ಡಿಪೆಂಡ್ ಆನ್ ಆಕ್ಟಿವಿಟಿ ಆಫ್ ದಿ ಸ್ಟ್ರಕ್ಚರ್ ವಿತಿನ್ ದ ಸೆಲ್ ಅಂತ ಹೇಳಿದ್ದಾರೆ. ಸ್ಟ್ರಕ್ಚರ್ ವಿತಿನ್ ದ ಸೆಲ್ ಅಂದ್ರೇನು? ಸೆಲ್ ಒಳಗಡೆ ಇರುವಂತ ಸ್ಟ್ರಕ್ಚರ್ಸ್. ಸೆಲ್ ಒಳಗಡೆ ಯಾವ್ಯಾವ ಸ್ಟ್ರಕ್ಚರ್ಸ್ ಇದೆ ಇಲ್ಲಿ ಅಬ್ಸರ್ವ್ ಮಾಡಿ. ಪ್ಲಾಂಟ್ಸ್ ಅಲ್ಲಿ ಬಂದ್ರೆ ಕ್ಲೋರೋಪ್ಲಾಸ್ಟ್, ಸೈಟೋಸ್ಕೆಲಿಟನ್, ರೈಬೋಸೋಮ್, ವ್ಯಾಕ್ಯೂಲ್, ಮೈಟೋಕಾಂಡ್ರಿಯಾ, ಓಕೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಈ ತರ. ಅನಿಮಲ್ಸ್ ಅಲ್ಲಿ ಬಂದ್ರೆ ಓಕೆ, ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯೋಲಸ್ ಇದೆ, ಎಂಡೋಪ್ಲಾಸ್ಮಿಕ್ ಇದೆ, ಅದಾದ್ಮೇಲೆ ರೈಬೋಸೋಮ್ ಇದೆ, ಸೆಂಟ್ರೋಸೋಮ್ ಇದೆ, ಮೈಕ್ರೋಫಿಲಮೆಂಟ್ ಇದೆ, ಲೈಸೋಸೋಮ್. ಇವೆಲ್ಲ ಏನು? ಸ್ಟ್ರಕ್ಚರ್ಸ್ ವಿತಿನ್ ದ ಸೆಲ್. ಸೆಲ್ ಒಳಗಡೆ ಇರುವ ಸ್ಟ್ರಕ್ಚರ್ಸ್ ಹೋಲ್ ಓವರ್ ಆಲ್ ಸೆಲ್ನ ಆಕ್ಟಿವಿಟಿನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸಿಂಪಲ್, ನಿಮಗೆ ಗೊತ್ತಿದೆ ಒಂದು ಸೆಲ್ ಆಕ್ಟಿವಿಟಿ ಕಂಟ್ರೋಲ್ ಮಾಡೋದು ಯಾರು? ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ನ್ಯೂಕ್ಲಿಯಸ್. ಆಯ್ತಾ? ಅಂದ್ರೆ ನ್ಯೂಕ್ಲಿಯಸ್ ದಟ್ ಈಸ್ ಅ ಸ್ಟ್ರಕ್ಚರ್ ವಿತಿನ್ ದ ಸೆಲ್. ಸೆಲ್ ಒಳಗಡೆನೆ ಇದ್ಬಿಟ್ಟು ಹೊರಗಡೆ ಅಂತ ಸೆಲ್ನ ಕಂಟ್ರೋಲ್ ಮಾಡ್ತಾ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಇದು 7th ಪಾಸ್ಟುಲೇಟ್. ಇಷ್ಟ ಆದ್ಮೇಲೆ ಟೋಟಲ್ ಈಗ ಮಾಡರ್ನ್ ಸೆಲ್ ಥಿಯರಿ ಅಂತ ಕರಿತೀವಿ. ಏನಂತ ಕರಿತೀವಪ್ಪ ಇವಾಗ? ಮಾಡರ್ನ್ ಸೆಲ್ ಥಿಯರಿ.
ಮಾಡರ್ನ್ ಸೆಲ್ ಥಿಯರಿ ಟೋಟಲ್ ಎಷ್ಟು ಪಾಸ್ಟುಲೇಟ್ ಇದೆ? 7 ಪಾಸ್ಟುಲೇಟ್ಸ್ ಇದೆ. ಓಕೆ, ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡಿ, ನೀಟಾಗಿ ಓದ್ಕೊಳ್ಳಿ. ಯಾಕೆಂದ್ರೆ NCERT ನಲ್ಲಿ ನಿಮಗೆ 2 ಪಾಸ್ಟುಲೇಟ್ ಮೆನ್ಷನ್ ಮಾಡಿದ್ದಾರೆ, ಯಾವುದೋ ಒರಿಜಿನಲ್ ಅಲ್ಲಿ. ಬಟ್ ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? 3 ಪಾಸ್ಟುಲೇಟ್ ಬರುತ್ತೆ. ಇದು ಡಿಪೆಂಡಿಂಗ್ ಅಪಾನ್ ವಾಟ್ ಬುಕ್ ವಿಚ್ ವಿ ರೆಫರ್, ಅಂದ್ರೆ ಆಥರ್ ಬೇರೆ ಬೇರೆ ಇರ್ತಾರಲ್ವಾ, ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಿಮಗೆ ಒಂದು ಪ್ರಿಸೈಸ್ ಮಾಡಿ ಕೊಡೋದಿದೆಯಲ್ಲ, ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಜಾಬ್. ನಿಮಗೆ ಅರ್ಥ ಆಗಲಿ ಅಂತ ಇನ್ ಡೀಟೇಲ್ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಇದು ಕ್ವಶನ್ ಹೇಗೆ ಬರುತ್ತೆ ನಿಮಗೆ ರಿಲೇಟೆಡ್, ಈಗ ಇಷ್ಟು ಓದಿದೀವಲ್ಲ ಪಾಸ್ಟುಲೇಟ್ಸ್ ಅಂತ ಬಂದ್ರೆ, ಅಂದ್ರೆ ನಿಮ್ಗೇನಾದ್ರೂ ಸೆಲ್ ಥಿಯರಿನಲ್ಲಿ ಒರಿಜಿನಲ್ ಸೆಲ್ ಥಿಯರಿ ಅಂತ ಕೇಳಿದ್ರೆ ನೀವು 3 ಪಾಸ್ಟುಲೇಟ್ ಮಾತ್ರ ಬರೀತೀರಾ. ಇನ್ ಜನರಲ್ ಬರೀ ಸೆಲ್ ಥಿಯರಿ ಅಂತ ಕೊಟ್ರು, ಮಾಡರ್ನ್ ಅಥವಾ ಒರಿಜಿನಲ್ ಏನೂ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಟೋಟಲ್ 7 ಪಾಸ್ಟುಲೇಟ್ ನ ಹೇಳ್ತೀರಾ. ಬರೀ ಮಾಡರ್ನ್ ಸೆಲ್ ಥಿಯರಿ ಅಂತ ಕೊಟ್ರೆ ಅವಾಗ್ಲೂ ಕೂಡ 7 ಪಾಸ್ಟುಲೇಟ್ಸ್ ನ ಹೇಳ್ತೀರಾ. ಓಕೆ, ಇಷ್ಟನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಮಾಡೋಣ. ಫಸ್ಟ್ ಲಿಮಿಟೇಷನ್ ಈಸ್ ದಟ್, ಯಾರು ಇದ್ದಾರೆ ಒಬ್ರು ವೈರಸ್. ಎಲ್ಲಿದ್ದಾರೆ ವೈರಸ್? ಎಸ್, ಇಲ್ಲಿ ನೋಡಿ ವೈರಸ್. ಇವರು ಲಿಮಿಟೇಷನ್ ಟು ದ ಸೆಲ್ ಥಿಯರಿ. ಯಾಕೆ ಲಿಮಿಟೇಷನ್ ಅಂದ್ರೆ, ನಾವು ಈಗ ತಾನೇ ಹೇಳಿದೀವಿ ಏನಂತ, ಬೌಂಡ್ರಿ ಇರಬೇಕು ಅಂತ. ಇವ್ರ ಹತ್ರ ಸೆಲ್ ವಾಲ್ ಇದೆಯಾ ನೋಡಿ? ಇಲ್ಲ. ಹೋಗ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಇದೆಯಾ? ಇಲ್ಲ. ನ್ಯೂಕ್ಲಿಯಸ್ ಇದೆಯಾ? ಇಲ್ಲ. ಏನೂ ಇಲ್ಲ ಅಂದ್ರೆ ದೆ ಲ್ಯಾಕ್ ಸೆಲ್ಯುಲಾರ್ ಕಾಂಪೋನೆಂಟ್. ಲ್ಯಾಕ್ ಸೆಲ್ಯುಲಾರ್ ಕಾಂಪೋನೆಂಟ್ ಅಂದ್ರೆ ಲಿವಿಂಗ್ ಸಿಸ್ಟಮ್ ಒಳಗಿದ್ದಾಗ ಮಾತ್ರ ಏನಾಗಿರುತ್ತೆ? ಲಿವಿಂಗ್ ಇರುತ್ತೆ. ಔಟ್ಸೈಡ್ ದ ಲಿವಿಂಗ್ ಆರ್ಗ್ಯಾನಿಸಮ್, ಅನಿಮಲ್ ಅಥವಾ ಪ್ಲಾಂಟ್ ಬಾಡಿಯಿಂದ ಆಚೆ ತೆಗೆದ್ಬಿಟ್ರೆ ಇಟ್ ವಾಟ್ ಒಂದು ನಾನ್ ಲಿವಿಂಗ್ ಥಿಂಗ್ ತರ ಇರುತ್ತೆ.
non-living, and it is what borderline between the living and non-living. ಇಲ್ಲಿ ವೈರಸ್ ಇವರಿಗೆ ಗೊತ್ತೇ ಆಗ್ತಿಲ್ಲ ಅವರು ಲಿವಿಂಗ ಅಥವಾ ನಾನ್ ಲಿವಿಂಗ್ ಅಂತ ಅವ್ರಿಗೆ ಗೊತ್ತಿಲ್ಲ, ನಮ್ಗಿನ್ನೂ ಕ್ಲಾರಿಟಿ ಕೊಡ್ಲಿಕ್ಕೆ ಸಾಧ್ಯ ಹೌದಾ. ಹಾಗಾಗಿ ದಿಸ್ ಈಸ್ ವಾಟ್ ಒನ್ ಆಫ್ ದಿ ಡಿಮೆರಿಟ್ ಅಥವಾ ಲಿಮಿಟಿಂಗ್ ಫ್ಯಾಕ್ಟರ್ ಆಫ್ ಸೆಲ್ ಥಿಯರಿ. ಯಾವುದು? ಎಸ್, ದ virus. So virus does not fit into the cell theory. Cell theory ಗೆ fit ಆಗೋದಿಲ್ಲ. ಫಸ್ಟ್ ಒನ್. ಓಕೆ, ಇದು ಫಸ್ಟ್ ಒನ್ ವೈರಸ್. ಸೆಕೆಂಡ್ ಒನ್ ಯಾರು? ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಯಾಕೆ ಫಿಟ್ ಆಗೋದಿಲ್ಲ? ಯಾಕೆ ಅಂದ್ರೆ ಇಲ್ಲಿ ನೋಡಿ, ನಾವೇನಂತ ಹೇಳಿದೀವಿ, ಓಕೆ ಇವ್ರ ಹತ್ರ ಏನಿದೆ? ಸೆಲ್ ಮೆಮ್ಬ್ರೇನ್ ಇದೆ, ಸೆಲ್ ವಾಲ್ ಕೂಡ ಇದೆ, ಆದ್ರೆ ಏನಿಲ್ಲ, ನ್ಯೂಕ್ಲಿಯರ್ ಮೆಮ್ಬ್ರೇನ್ ಇಲ್ಲ. DNA ಸುತ್ತ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಇಲ್ಲ. ದಟ್ ಕಂಡೀಷನ್ ಇಸ್ ಕಾಲ್ಡ್ ನ್ಯೂಕ್ಲಿಯಾಯ್ಡ್. ಓಕೆ, ಹೆನ್ಸ್ ಈ ಕಂಡೀಷನ್ ಕೂಡ ಅವರು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಯಾರು? ಸೆಲ್ ಥಿಯರಿ ಪ್ರಪೋಸ್ ಮಾಡಿರುವಂಥ ಸೈಂಟಿಸ್ಟ್. ಹೆನ್ಸ್ ದ ಬ್ಯಾಕ್ಟೀರಿಯಾ ಇಸ್ ಆಲ್ಸೋ ಒನ್ ಆಫ್ ದಿ ವಾಟ್ ಲಿಮಿಟಿಂಗ್ ಫ್ಯಾಕ್ಟರ್ ಫಾರ್ ವಾಟ್ ಸೆಲ್ ಥಿಯರಿ. ಸೆಲ್ ಥಿಯರಿಗೆ ಬ್ಯಾಕ್ಟೀರಿಯಾ ಕೂಡ ಏನಾಗಲ್ಲ, ಫಿಟ್ ಆಗಲ್ಲ. ಡಸ್ ನಾಟ್ ಫಿಟ್ ಇನ್ ಟು ದ ಸೆಲ್ ಥಿಯರಿ. ಎರಡೇನಾ? ನೋ, ದ ಸಿನೋಸೈಟಿಕ್ ಕಂಡೀಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸಿನೋಸೈಟಿಕ್ ಅಂದ್ರೆ ಏನು? ಸಿನೋಸೈಟಿಕ್ ಕಂಡೀಷನ್. ಸಿನೋಸೈಟಿಕ್ ಕಂಡೀಷನ್ ಅಂದ್ರೆ ಇಲ್ಲಿ ನೋಡಿ, ಒಂದು ಸೆಲ್ ಇದ್ರೆ ಒಂದು ನ್ಯೂಕ್ಲಿಯಸ್, ಇನ್ನೊಂದು ಸೆಲ್ಗೆ ಇನ್ನೊಂದು ನ್ಯೂಕ್ಲಿಯಸ್. ಇಲ್ಲಿ ಹಂಗಾಗಲ್ಲ. ಅ ಸಿಂಗಲ್ ಸೆಲ್ ಕನ್ಸಿಸ್ಟ್ ಆಫ್ ಮೆನಿ ನ್ಯೂಕ್ಲಿಯೈ ಬಟ್ ವಿತೌಟ್ ಅ ಡಿವಿಷನ್ ಆಫ್ ಸೈಟೋಪ್ಲಾಸಮ್. ಇಲ್ಲೇನಿದೆ? ಮೆನಿ ನ್ಯೂಕ್ಲಿಯೈ. ಓಕೆ, ಜಾಸ್ತಿ ಇದೆ, ಬಟ್ ಏನಾಗಿಲ್ಲ, ಸೈಟೋಪ್ಲಾಸಮ್ ಡಿವೈಡ್ ಆಗಿಲ್ಲ. ಈ ತರ ಕಂಡೀಷನ್ ಕೂಡ ಸೆಲ್ ಥಿಯರಿ ಎಕ್ಸ್ಪ್ಲೈನ್ ಮಾಡಲ್ಲ. ಹಾಗಾಗಿ ದ ಸಿನೋಸೈಟಿಕ್ ಕಂಡೀಷನ್ ಏನಿದೆ, ದಟ್ ಈಸ್ ದ ಲಿಮಿಟಿಂಗ್ ಫ್ಯಾಕ್ಟರ್. ಯಾವುದಕ್ಕೆ? ಲಿಮಿಟಿಂಗ್ ಫ್ಯಾಕ್ಟರ್ ಟು ದ ಸೆಲ್ ಥಿಯರಿ. ಇದು ಎಲ್ಲೆಲ್ಲಿ ನೋಡ್ತೀವಿ? ಫಂಗೈ ಹೈಫೆನಲ್ಲಿ ನೋಡ್ತೀವಿ. ಅದರಲ್ಲೂ ಕೂಡ ನೋಡಿ, ಸಿನೋಸೈಟಿಕ್ ಹೈಫೆ ಅಥವಾ ಎಸೆಪ್ಟೇಟ್ ಹೈಫೆನಲ್ಲಿ ಕಂಡೀಷನ್ ನೋಡ್ತೀವಿ. ಪ್ಯಾರಾಮೀಷಿಯಂ ಅಲ್ಲಿ 2 ನ್ಯೂಕ್ಲಿಯಸ್ ಇದೆ, ಬಟ್ ಸೈಟೋಪ್ಲಾಸಮ್ ಡಿವೈಡ್ ಆಗಿಲ್ಲ. ಸೊ ಪ್ಯಾರಾಮೀಷಿಯಂ ಅಲ್ಲೂ ಕೂಡ ನೋಡ್ತೀವಿ. ಅಂಡ್ ಉಚೇರಿಯಾ ಆಲ್ಗೆನಲ್ಲಿ ಕೂಡ ಈ ಕಂಡೀಷನ್ ನೋಡ್ತಾ ಹೋಗ್ತೀವಿ. ಇವ್ರ ಮೂವರಲ್ಲೂ ಕೂಡ ಏನಾಗಿಲ್ಲ, ನ್ಯೂಕ್ಲಿಯಸ್ ಜಾಸ್ತಿ ಇಟ್ಕೊಂಡಿದ್ದಾರೆ, ಸೈಟೋಪ್ಲಾಸಮ್ನ ಡಿವೈಡ್ ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಂಡಿಲ್ಲ ಅವ್ರನ್ನ ಕೇಳಬೇಕು. ಓಕೆ, ಇದೊಂದು ಲಿಮಿಟಿಂಗ್ ಫ್ಯಾಕ್ಟರ್. ಅದಾದ್ಮೇಲೆ ಇನ್ನೂ ಒಂದು ಕಂಡೀಷನ್ ಇದೆ. ಏನಂತ? ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಅಬ್ಸರ್ವ್, ಎಸ್, RBC, ಡೋಂಟ್ ಬ್ರಿಂಗ್ RCB ಹಿಯರ್. RCB ಮನ್ಸಲ್ಲಿರಲಿ, RBC ಬೋರ್ಡ್ ಮೇಲೆ ಇರಲಿ. RBC ಆ್ಯಂಡ್ ಎರಡನೇದು ಯಾವುದು? ದ ಸೀವ್ ಟ್ಯೂಬ್ ಸೆಲ್ಸ್. ಸೀವ್ ಟ್ಯೂಬ್ ಸೆಲ್ ಇದು ಪ್ಲಾಂಟ್ಸ್ ಅಲ್ಲಿ, ಇದು ಅನಿಮಲ್ಸ್ ಅಲ್ಲಿ. ಓಕೆ, ಈ ಎರಡು ಸೆಲ್ಸು ಇಮ್ಮೆಚೂರ್ ಅಂದ್ರೆ ಅರ್ಲಿ ಸ್ಟೇಟ್ ಅಲ್ಲಿ ಚಿಕ್ಕದಾಗಿದ್ದಾಗ ಏನಿತ್ತು? ನ್ಯೂಕ್ಲಿಯಸ್ ಇತ್ತು. ಬಟ್ ವೆನ್ ದೇ ಬಿಕಮ್ ಮೆಚೂರ್ಡ್, ಫಂಕ್ಷನಲ್ ಆದಾಗ ಈ ನ್ಯೂಕ್ಲಿಯೇಟೆಡ್ ಅಂದ್ರೆ ನ್ಯೂಕ್ಲಿಯಸ್ ಹೊರಟೋಯ್ತು. ಬಟ್ ಸೆಲ್ ಇಸ್ ಲಿವಿಂಗ್. RBC ಬೈಕಾನ್ಕೇವ್ ಶೇಪ್ ಅಲ್ಲಿ ಇದೆ, ತನ್ನ ಕೆಲಸ ತಾನು ಮಾಡ್ತಿದೆ, ಬಟ್ ಏನಿಲ್ಲ, ನ್ಯೂಕ್ಲಿಯಸ್ ಇಲ್ಲ. ಆದ್ರೂ ಕೂಡ ಇಟ್ ಈಸ್ ಅ ಸೆಲ್, ಹೌದಲ್ವಾ? ಸೀವ್ ಟ್ಯೂಬ್ ಕೂಡ ಹಾಗೆ, ಫಂಕ್ಷನಲ್ ಬಂದ ತಕ್ಷಣ ಅದರಲ್ಲಿ ನ್ಯೂಕ್ಲಿಯಸ್ ಇಲ್ಲ. ಸೊ ಹಾಗಾಗಿ ಏನಾಯ್ತು, ಈ ಕಂಡೀಷನ್ ಕೂಡ ಸೆಲ್ ಥಿಯರಿ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಹೆನ್ಸ್ ದಿಸ್ ಈಸ್ ಆಲ್ಸೋ ವಾಟ್ ಒನ್ ಆಫ್ ದಿ ಲಿಮಿಟೇಷನ್ಸ್ ಟು ದ ಸೆಲ್ ಥಿಯರಿ. ನೋಡಿ, ಇಷ್ಟೆಲ್ಲವೂ ಏನು? ಸೆಲ್ ಥಿಯರಿಗೆ ಲಿಮಿಟೇಷನ್ಸ್ ಯಾವ್ಯಾವು? ಫಸ್ಟ್ ಒನ್ ವೈರಸ್, ಸೆಕೆಂಡ್ ಒನ್ ಬ್ಯಾಕ್ಟೀರಿಯಾ, ಮೂರನೇದು ಸಿನೋಸೈಟಿಕ್ ಕಂಡೀಷನ್ ಇರೋಂಥ ಹೈಫೆ ಅಂದ್ರೆ ಸಮ್ ಫಂಗೈ,
and some algae like Wucheria, and the protozoans like the Paramecium. And then enucleated ಆಗಿರುವಂತಹ RBC and the CO tube. These are the what? Limitations of the cell theory. Now let us go through with the NCERT. NCERT ನಲ್ಲಿ ನೋಡಿ ಸೆಲ್ ಥಿಯರಿನಲ್ಲಿ ನಾವು ಪಾಯಿಂಟ್ಸ್ ಕವರ್ ಮಾಡಿದೀವಿ ಅಂತ ಅಬ್ಸರ್ವ್ ಮಾಡ್ತಾ ಹೋಗಿ. ನೋಡಿ 1838 ಮ್ಯಾಥಿಸ್ ಶಿಡನ್ ಇವ್ರು ಜರ್ಮನ್ ಬೊಟಾನಿಸ್ಟ್ ಆಗಿರ್ತಾರೆ. ಎಕ್ಸಾಮೈನ್ಡ್ ಅ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ಸ್ನ ಸ್ಟಡಿ ಮಾಡ್ತಾರೆ. ಅಬ್ಸರ್ವ್ಡ್ that and all the plants are composed of different kinds of cells and the cells ಏನಾಯ್ತು ಟಿಶ್ಯೂ ಫಾರ್ಮೇಶನ್ ಮಾಡ್ತು, ಫೈನಲಿ ಹೋಲ್ ಪ್ಲಾಂಟ್ ಫಾರ್ಮೇಶನ್ ಮಾಡ್ತು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ, ಇನ್ ದ ಸೇಮ್ ಟೈಮ್ ನೋಡಿ ಥಿಯೋಡಾರ್ ಶ್ವಾನ್ 1839 ಅಲ್ಲಿ ಝೋಲಜಿಸ್ಟ್, ಓಕೆ, ಇವ್ರು ಹೇಳ್ತಾರೆ ಅನಿಮಲ್ ಸೆಲ್ಸ್ ಏನಿದೆ ದ ರಿಪೋರ್ಟೆಡ್ ದಟ್ ಸೆಲ್ಸ್ ಹ್ಯಾಡ್ ಎ ಥಿನ್ ಔಟರ್ ಲೇಯರ್ ಇದೆ, ಈಗ ಏನಂತ ಕರಿತೀವಿ ಅದನ್ನ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಈ ಆಲ್ಸೋ ಕನ್ಕ್ಲೂಡೆಡ್ ಬೇಸ್ಡ್ ಆನ್ ಈ ಸ್ಟಡೀಸ್ ಆನ್ ದಿ ಪ್ಲಾಂಟ್ಸ್ ಸ್ಟಡಿ ಮಾಡಿದ್ಮೇಲೆ ದ್ಯಾಟ್ ದ ಪ್ರೆಸೆನ್ಸ್ ಆಫ್ ಸೆಲ್ ವಾಲ್ ಇಸ್ ಅ ಯುನಿಕ್ ಕ್ಯಾರೆಕ್ಟರ್ ಆಫ್ ದಿ ಪ್ಲಾಂಟ್ ಸೆಲ್ಸ್ ಅಂತ ಹೇಳಿದ್ದಾರೆ. ಓಕೆ, ಆನ್ ದಿ ಬೇಸಿಸ್ ಆಫ್ ದಿಸ್ ಶ್ವಾನ್ ಪ್ರಪೋಸ್ಡ್ ಹೈಪೋಥೆಸಿಸ್ ಏನಂತ ಹೇಳಿದ್ದಾರೆ, ದ ಬಾಡೀಸ್ ಆಫ್ ಆನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ ಅಂಡ್ ದಿ ಪ್ರಾಡಕ್ಟ್ ಆಫ್ ದಿ ಸೆಲ್ಸ್. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಇನ್ ಡೀಟೇಲ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ನಾನು NCERT ಬಿಟ್ಟು ಇನ್ನೂ ತುಂಬ ಜಾಸ್ತಿನೇ ಕವರ್ ಮಾಡಿದ್ದೀನಿ. ಯಾಕೆ ಅಂದರೆ ನೀವು ಅಕಸ್ಮಾತ್ UPSC ಏನಾದ್ರು ಪ್ರಿಪೇರ್ ಆಗ್ತಿದ್ರೆ ಜಸ್ಟ್ ಇಷ್ಟೇ ಸಾಲೋದಿಲ್ಲ, ಇನ್ನೂ ಅಡಿಷ್ನಲ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ಶ್ವಾನ್, ಇನ್ನೂ 3 ಕಾಂಟ್ರಿಬ್ಯೂಷನ್ಸ್ ಇದೆ, ಅವನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ಆಲ್ರೆಡಿ ಮುಂಚೆ ನೀವು ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ. ಓಕೆ, ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ನೋಡಿ, ಶಿಡನ್ ಅಂಡ್ ಶ್ವಾನ್ ಟುಗೆದರ್ ಫಾರ್ಮುಲೇಟೆಡ್ ದ ಸೆಲ್ ಥಿಯರಿ. ಓಕೆ, ಬಟ್ ಇವ್ರೇನ್ ಎಕ್ಸ್ಪ್ಲೈನ್ ಮಾಡಲಿಲ್ಲ, ದೇ ಡಿಡಂಟ್ ಎಕ್ಸ್ಪ್ಲೈನ್ ಹೌ ದ ನ್ಯೂ ಸೆಲ್ಸ್ ವರ್ ಫಾರ್ಮ್. ಸೆಲ್ಸ್ ಹೇಗೆ ಫಾರ್ಮೇಶನ್ ಆಗುತ್ತೆ, ಹೊಸ ಸೆಲ್ಸ್ ಅನ್ನೋದನ್ನ ಇವರು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಈ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ಬಂದಿದ್ದು ಯಾರು, ರುಡಾಲ್ಫ್ ವಿರ್ಕಾವ್ ಇನ್ 1855 ಅಲ್ಲಿ. ಇವ್ರೇನಂತ ಹೇಳ್ತಾರೆ, ಆಮ್ನಿಸ್ ಸೆಲ್ಯುಲಾ ಈ ಸೆಲ್ಯುಲಾ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇದನ್ನ. ಓಕೆ, ಅಂದ್ರೆ cells, the new cells, they are formed from the pre-existing cells ಅಂತ ಹೇಳ್ತಾ ಹೋಗ್ತಾರೆ. He modified and what he gave the final shape to the cell theory. Okay, according to NCERT 2 postulations ಇಲ್ಲಿ ಆಡ್ ಮಾಡಿದ್ದಾರೆ. ಟೋಟಲಿ ಒರಿಜಿನಲ್ಲಿ ಇರೋವಂಥದ್ದು 3 postulates ಇದೆ. ನೀವು ನೆಟ್ಟಲ್ಲಿ ಬೇಕಾದ್ರೆ ನೋಡ್ಬೋದು. ಅಂದರೆ ಬೇರೆ ಬೇರೆ ಆಥರ್ ಬರೆದಿರುವಂಥ ಬುಕ್ಕಲ್ಲಿ ಅದು ವೇರಿ ಆಗ್ತಾ ಹೋಗುತ್ತೆ. ಟೋಟಲಿ ಎಷ್ಟಿದೆ, ಒರಿಜಿನಲ್ಲಿ 3 ಪಾಸ್ಚುಲೇಷನ್ಸು ಇರೋ ಅಂಥದ್ದು. NCERTನಲ್ಲಿ 2 ಕೊಟ್ಟಿದ್ದಾರೆ. ಕ್ವಶನ್ NCERT ಥರನೇ ಬಂದಿದ್ರೆ 2 ಪಾಸ್ಚುಲೇಷನ್ಸ್ ಅಂತ ಬರುತ್ತೆ ಆನ್ಸರ್. ಓಕೆ, ಸೊ ಇದು NCERT ಕವರ್ ಮಾಡಿದ್ದಾಯಿತು. ಈಗ ಒಂದು ಬ್ರೀಫ್ ಹಿಸ್ಟರಿನ ಅರ್ಥ ಮಾಡ್ಕೊಂಡ್ಬಿಡಿ, ಅವಾಗ ನಿಮ್ಗೆ ಇನ್ ಡೀಟೈಲ್ ಆಗಿ ಅದು ಏನು ಎಕ್ಸ್ಪ್ಲೈನ್ ಮಾಡಿದೀವಿ ಅರ್ಥ ಆಗುತ್ತೆ. ಎಸ್, ಸ್ಟಾರ್ಟಿಂಗ್ ಇಂದ ಒಂದು ಲಿಂಕ್ ತಗೊಂಡು, ಪ್ರೀವಿಯಸ್ ವಿಡಿಯೋದಿಂದ ಒಂದು ಲಿಂಕ್ ತಗೊಂಡು ಓದ್ತಾ ಹೋದ್ರೆ ಸೆಲ್ ಥಿಯರಿ ಹಿಸ್ಟ್ರಿನ ಅರ್ಥ ಮಾಡ್ಕೊಳ್ತಾ ಹೋದ್ರೆ, ಇಲ್ಲಿ ನೋಡಿ 1595 ಅಲ್ಲಿ ಝಚಾರಿಯಸ್ ಜಾನ್ಸನ್, ಆಕ್ಚುಲಿ ಇವರು ಫಸ್ಟ್ ಮೈಕ್ರೋಸ್ಕೋಪ್ ಲೆನ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಮೈಕ್ರೋಸ್ಕೋಪ್ನ ಇನ್ವೆಂಟ್ ಮಾಡಿದವರು ಝಚಾರಿಯಸ್ ಜಾನ್ಸನ್. ಅದಾದ್ಮೇಲೆ ಬರ್ತಾರೆ 1665 ಅಲ್ಲಿ ರಾಬರ್ಟ್ ಹುಕ್ ಬರ್ತಾರೆ. ಇವರು ಸೆಲ್, ಓಕೆ, ಡೆಡ್ ಸೆಲ್ಸ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಸೆಲ್ಸ್ ಅಂದ್ರೆ ಟರ್ಮ್ ಕೊಟ್ಟಿದ್ದೆ ರಾಬರ್ಟ್ ಹುಕ್. ಪ್ಲಾಂಟ್ ಸೆಲ್ ಅದರಲ್ಲಿ ಡೆಡ್ ಸೆಲ್, ದಿ ಕಾರ್ಕ್ ಸೆಲ್ನ ಇವರು ಸ್ಟಡಿ ಮಾಡ್ತಾ ಹೋಗ್ತಾರೆ. ಇವರು ಸ್ಟಡಿ ಮಾಡಿದ ಯಾವುದು, ಡೆಡ್ ಸೆಲ್. ಬಟ್ ಇನ್ 1674 ಲಿವಿಂಗ್ ಸೆಲ್ ಫಾರ್ ದಿ ಫಸ್ಟ್ ಟೈಮ್ ಅಬ್ಸರ್ವ್ ಮಾಡಿದವರು ಯಾರು, ಆಂಟನ್ ವಾನ್ ಲಿವನ್ಹುಕ್. ಓಕೆ, ಪಾಂಡ್ ವಾಟರ್ ತಗೊಳ್ತಾರೆ, ಬ್ಯಾಕ್ಟೀರಿಯಾ ಪ್ರೋಟೋಜಾನ್ಸ್ನ ಇವರು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಸ್ಪರ್ಮ್ ಸೆಲ್ನ ಕೂಡ ಇವರೇ ಐಡೆಂಟಿಫೈ ಮಾಡಿದ್ದು. ಅದಾದ್ಮೇಲೆ 1838 ಅಲ್ಲಿ ಮ್ಯಾಥಿಸ್ ಶಿಡನ್ ಬರ್ತಾರೆ. ಹಿ ಆಕ್ಚುಲಿ ವಾಟ್ ಟೆಲ್ಸ್ ದ
ಪ್ಲಾಂಟ್ ಬಾಡಿ ಮೇಡಪ್ ಆಫ್ ಸೆಲ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಇನ್ 1839 ಅಲ್ಲಿ ಬರ್ತಾರೆ ಥಿಯೋಡರ್ ಶ್ವಾನ್. ಇವ್ರು ಹೇಳ್ತಾರೆ ಅನಿಮಲ್ ಬಾಡಿ ಮೇಡಪ್ ಆಫ್ ಸೆಲ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಬಟ್ ಇವರು ರಾಂಗ್ಲಿ ಬಿಲೀವ್ ಮಾಡಿದ್ದೇನು, ದ ಸೆಲ್ಸ್ ಆರ್ ಫಾರ್ಮ್ ಫ್ರಮ್ ದಿ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಅಂತ. ಬಟ್ ಅದನ್ನ ಡಿಸ್ಕ್ವಾಲಿಫೈ ಮಾಡಿದವರು ಯಾರು, ಇನ್ 1855 ರುಡಾಲ್ಫ್ ವಿರ್ಕೌ. ಇವ್ರು ಹೇಳ್ತಾರೆ ಆಮ್ನಿಸ್ ಸೆಲ್ಯುಲಾ ಈ ಸೆಲ್ಯುಲಾ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಅಂದರೆ ನ್ಯೂ ಸೆಲ್ ಫಾರ್ಮ್ ಫ್ರಮ್ ದಿ ಪ್ರೀ ಎಕ್ಸಿಸ್ಟಿಂಗ್ ಸೆಲ್. ಸೈಮಲ್ಟೇನಿಯಸ್ ಆಗಿ ಇವರ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ಲಿಕ್ಕೆ ಕಾರಣ ಲೂಯಿಸ್ ಪ್ಯಾಸ್ಚರ್. ಲೂಯಿಸ್ ಓಕೆ ಪ್ಯಾಸ್ಚರ್ ಅವರು ಬರ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ವಾಟ್ ಒಂದು ಟೈಮ್ ಲೈನ್ ಆಫ್ ದಿ ಸೆಲ್ ಥಿಯರಿ. ಓಕೆ, ಆ್ಯಂಡ್ ನೀಟಾಗಿ ಇದನ್ನು ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇಷ್ಟು ಸೆಲ್ ಥಿಯರಿ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಸ್ಟಾರ್ಟಿಂಗ್ ನಾನು ಕವರ್ ಮಾಡಿದ್ದೀವಿ. ಸೊ ನೀವೇ ಇದನ್ನು ಆದಷ್ಟು 2 ಮಾರ್ಕ್ಸ್ 5 ಮಾರ್ಕ್ಸ್ ಮತ್ತು ಮೋರ್ ದ್ಯಾನ್ 300 ವರ್ಡ್ಸ್ ಈ ಥರ ಎಲ್ಲ ನೀವೇ ಕ್ವಶನ್ಸ್ನ ಫ್ರೇಮ್ ಮಾಡ್ಕೊಳ್ಳಿ. ಆನ್ಸರ್ ಇಲ್ಲ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ವಶನ್ ನೀವೇ ಫ್ರೇಮ್ ಮಾಡಿ ಕ್ವಶನ್ ಆಮೇಲೆ ನೀವೇ ಆನ್ಸರ್ ಮಾಡಿ. ನಿಮ್ಗೆ ಅವಾಗ ಟ್ಯಾಕಲ್ ಮಾಡಲಿಕ್ಕೆ ಎಕ್ಸಾಮ್ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.